ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಒಳ್ಳೆ ಅಡಿಗೆ ಮಾಡಕ್ಕೆ ಕೃಷ್ಣ ತುಪ್ಪ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡ್ಬೇಕಾದ್ರೆ ಮುಳ್ಳಿಯವರೇ ಯಾರನ್ನ ಕರೆಸಿ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಒನ್ ಅಂಡ್ ಓನ್ಲಿ ಸುಚಿತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ರೆಡಿ ಆಗಿ ನಿಂತ್ಬಿಟ್ಟಿದ್ದಾರೆ. ಏನೋ ತಂದಿದ್ದಾರೆ ಹೊಸದಾಗಿ ಮಾಡಿ ತೋರ್ಸಕ್ ನಮ್ಗೆ. ಅಂತೂ ಸುಚಿತಾ ಅವ್ರು ಬಂದು ಅಂದ್ರೆ ಒಂದ್ ಹೊಸ ಅಡಿಗೆ ಬಂತು ಅಂತ. ಸುಚಿತ್ರಾ ನಮಸ್ಕಾರ, ಬನ್ನಿ ಮೇಡಮ್. ಓಹೋ ಏನ್ ಮೇಡಮ್ ಇವತ್ತು ಹಿಂಗೆ ಕಳೆಯಾಗಿ ಬರ್ತಾ ಇದೀರಾ? ಏನ್ ಮಾಡ್ತಾ ಇದ್ದೀರಾ ಮೇಡಮ್? ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಇವತ್ತು ಒಂದು ಒಳ್ಳೆ ಸ್ಟಾರ್ಟರ್ ಹರಿಯಾಲಿ ಚಿಕನ್ ಟಿಕ್ಕಾ ಮಾಡ್ತಾರೆ. ನಾನು ಅವಲೇ ಬರೋದಕ್ಕಿಲ್ಲ ಮೊದ್ಲು ಹೇಳ್ಬಿಟ್ಟೆ, ಸುಚಿತ್ರಾ ಅವ್ರು ಬಂತು ಅಂದ್ರೆ ಒಂದು ಹೊಸ ಅಡಿಗೆ ಬರುತ್ತೆ ಅಂತ ಬರ್ದಿಟ್ಕೊಳ್ಳಿ ಅಂತ ಹೇಳಿದ್ವಿ. ಎಲ್ಲಾರು ಪೇಪರ್ ಪೆನ್ ಪುಸ್ತಕ ಇಟ್ಕೊಂಡು ರೆಡಿ ಕಾಯ್ತಾ ಇದಾರೆ. 3 ಮುಗಿದು 4 ಮುಗಿತಾ ಇದೆ ಅಂತೆ ಪುಸ್ತಕ ಮುಗಿಸ್ಬೇಡಿ, ಮನೇಲಿ ಅಡಿಗೆ ಮಾಡೋದ್ ಕಲೀರಿ ಅಂತ ಹೇಳ್ತಾ ಇದ್ದೀವಿ. ಮಾಡ್ಬೇಕು ಅವಾಗಲೇ ಗೊತ್ತಾಗೋದು ಯಾವ ಅಡಿಗೆ ಯಾವ ಇದೆ ಅಂತ. ಏನ್ ಮಾಡ್ತಾ ಇದ್ರಿ ಇವಾಗ? ಇದು ತುಂಬಾ ಈಸಿಯಾಗಿ ಮಾಡಂತ ಚಿಕನ್ ಸ್ಟಾರ್ಟರ್, ಒಳ್ಳೆ ಟೇಸ್ಟಿ ಆಗಿರಂತದ್ದು. ಮತ್ತೆ ಸ್ವಲ್ಪ ಜಾಸ್ತಿ ಗ್ರೀನರಿ ಇರುತ್ತೆ. ಸೊ ಅದರಿಂದ ಇದು ನ್ಯೂಟ್ರಿಷಸ್ ಕೂಡ. ಏನ್ ಮಾಡ್ತಾ ಇದ್ದೀರಾ? ಸೊಪ್ಪುಗಳನ್ನ ಬಳಸಿ ಚಿಕನ್ ಹರಿಯಾಲಿ ಟಿಕ್ಕಾ. ಚಿಕನ್ ಹರಿಯಾಲಿ ಟಿಕ್ಕಾ ಮಾಡಕ್ಕೆ ಏನೇನ್ ತಂದಿದ್ದೀರಾ ಒಂದ್ಸರಿ ಹೇಳ್ಬಿಡಿ ಮೇಡಮ್. ಹರಿಯಾಲಿ ಚಿಕನ್ ಟಿಕ್ಕಾ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಮೊಸರು, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ಅರಿಶಿನ, ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನ್ಗೆ ಇವಾಗ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಮಾಡಿ. ಆಮೇಲೆ ಮ್ಯಾರಿನೇಟ್ ಮಾಡಿ ಅದನ್ನ ಟಿಕ್ಕಾಸ್ನ ಮಾಡ್ಕೊಳ್ಳಿ. ಮಿಕ್ಸಿಂಗ್ ಬೌಲ್ ಕೊಟ್ಟೆ ಮೇಡಮ್. ಮಿಕ್ಸಿಂಗ್ ಬೌಲ್. ಎಸ್ ಮೇಡಮ್. ಇದಕ್ಕೆ ಬೋನ್ಲೆಸ್ ಚಿಕನ್ ಬೇಕು. ಓಕೆ. ಬೋನ್ಲೆಸ್ ಬ್ರೆಸ್ಟ್ ಪೀಸಸ್. ಆಯ್ತು. ಚಿಕನ್ ಬ್ರೆಸ್ಟ್ ಪೀಸಸ್ ಇಲ್ಲೊಂದು 400 ಗ್ರಾಮ್ಸ್ ಇದೆ. ಓಹೋ, ಅದ್ಯಾಕೆ ಒಂದ್ 100 ಗ್ರಾಮ್ ಜಾಸ್ತಿನೇ ತರಬೇಕಿತ್ತು? ಅಷ್ಟೇ ಸಿಕ್ಕಿದ್ದು ನನಗೆ. ಓಕೆ. ಇದಕ್ಕೆ ಯೋಗರ್ಟ್ ತಗೋಬೇಕು ಅಥವಾ ಮನೇಲಿ ಗಟ್ಟಿ ಮೊಸರು ತಿಕ್ ಆಗಿರ್ಬೇಕು. ಎಸ್ ಮೇಡಮ್. ನೀರಿನ ಅಂಶ ಇಲ್ಲದೆ ಇರೋಂಥದ್ದು. ಎಸ್ ಮೇಡಮ್. ಯೋಗರ್ಟ್ ತಗೊಂಡಾಗ ರುಚಿ ಹೆಚ್ಚು. ಆಯ್ತು. ಇಲ್ಲಿ ನಾನು ಮೊಸರನ್ನೇ ಸೋಸ್ಕೊಂಡಿದ್ದೀನಿ ಗಟ್ಟಿಗೆ. ಇಷ್ಟಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರು. ಗಟ್ಟಿ ಮೊಸರು ಹಾಕಿ ಚಿಕನ್ ಅಥವಾ ಮಟನ್ ನೆನ್ಸಿದ್ರೆ ಆ ರಬ್ಬರ್ ತರ ಇರೋ ಅಂಶ ಎಲ್ಲ ಹೊಟ್ಟೋಗಿ ಚೆನ್ನಾಗಿ ಸ್ಮೂತ್ ಆಗಿ ಬಾಗಿಟ್ಟ ತಕ್ಷಣ ಕರಗೋಗುತ್ತೆ. ಸ್ವಲ್ಪ ಅರಿಶಿನ ಹಾಕಿ ತಗೊಳ್ಳಿ ಮೇಡಮ್. ಅರ್ಶನಕ್ಕೆ ಯಾಕೆ ಬಾಯ್ ಬೀಳ್ತೀರಾ? ಎವರೆಸ್ಟ್ ಅವರ ಅರ್ಶನ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಗಂಟೆಗಳ ಕಾಲ ನೆನೆಸ್ಬೇಕಾಗುತ್ತೆ? ಜಸ್ಟ್ 15 to 20 minutes. ನಿಮ್ಗೆ ಟೈಮ್ ಇದ್ರೆ ಜಾಸ್ತಿ ಹೊತ್ತು ನೆನೆಸಿದಷ್ಟು ರುಚಿ ಬರುತ್ತೆ. ಮಿನಿಮಮ್ ಹೇಳೋದು ಅಷ್ಟು. ಈ ಬೆಳಗ್ಗೆ ಹೊತ್ತು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಮಾಡ್ಕೊಂಡಾಗ ಫ್ರೆಶ್ ಆಗಿ ತುಂಬಾ ಅದ್ಭುತವಾಗಿರ್ತದೆ ಅಲ್ವಾ? ಹೌದು. ಇದಕ್ಕೆ ಮಸಾಲೆ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆನ ರುಬ್ಕೊಳ್ಳಿ ಮೇಡಮ್. ಹರಿಯಾಲಿ ಟಿಕ್ಕಾ ಅಂದ ತಕ್ಷಣ ಎಲ್ಲ ಗ್ರೀನ್. ಖಾರ ಎಷ್ಟು ಬೇಕಷ್ಟು. ಹಸಿ ಮೆಣಸಿನಕಾಯಿ ಹಾಕಿ ಮಾಡೋದಲ್ಲ. ಕ್ಯಾಪ್ಸಿಕಮ್ ಡಿಫ್ರೆಂಟ್ ಫ್ಲೇವರ್. ಹೌದು. ನಾನ್ ಮೋಸ್ಟ್ಲಿ ಅದ್ರ ಜೊತೆಗೆ ಹಾಕ್ತೀರಾ ಅನ್ಕೊಂಡಿದ್ದೀನಿ. ಇದು ರೂಪಾಯಿಗೆ ಹಾಕೊಳ್ತಾ ಇದ್ದೀರಾ? ಇನ್ಕ್ಲೂಡ್ ಮಾಡ್ತಾ ಇದೀನಿ. ಡಿಫ್ರೆಂಟ್ ಆಗಿರುತ್ತೆ. ಹಾಕೊಳ್ಳಿ ಮೇಡಮ್. ಎಂಟೈರ್ಲಿ ಡಿಫ್ರೆಂಟ್ ಟಿಕ್ಕಾ ಇದು. ಎಸ್ ಮೇಡಮ್. ಇದು ಕ್ಯಾಪ್ಸಿಕಮ್ ಖಾರ ಬರುತ್ತೆ, ಸ್ವಲ್ಪ ಖಾರ ಬರುತ್ತೆ, ಬಟ್ ಫ್ಲೇವರ್ ಸಖತ್ತಾಗಿರುತ್ತಲ್ಲ. ಫ್ಲೇವರ್ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ. ಕೊತ್ತಂಬರಿ ಸೊಪ್ಪು ಜಾಸ್ತಿ. ಓಕೆ. ಹರಿಯಾಲಿ ಅಂದ ತಕ್ಷಣ ಹಸಿರು ಕಲರ್ ಚಿಕನ್ ಅಂತ ನಿಮ್ಮ ಕಣ್ ಮುಂದೆ ಬಂದ್ಬಿಡ್ಬೇಕು. ಹೌದು. ಕಬಾಬ್ ಅಂದ ತಕ್ಷಣ ಕೆಂಪು ಕಲರ್ ಚಿಕನ್ ಅಂತ ಕಣ್ ಮುಂದೆ ಬಂದ್ಬಿಡ್ಬೇಕು. ಹಂಗೆಲ್ಲ ನಾವು ಸೆಟ್ ಆಗ್ಬಿಟ್ಟಿದೀವಲ್ಲ ಈಗ. ಇನ್ ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಬೇಕು, ಇಲ್ಲಾಂದ್ರೆ ನಮ್ಗದು ಕಲರು ಬರಲ್ಲ, ಗಮನೂ ಸಿಕ್ಕಲ್ಲ. ಹೌದು. ಪುದೀನ ಸೊಪ್ಪು. ಹಾಕೊಂಡ್ರಾ? ಸಾಕಾ? ಶುಂಠಿ ಬೆಳ್ಳುಳ್ಳಿ ಅದಕ್ಕೇನೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೆ ಚಿಕನ್ಗೆ ಆ ಫ್ಲೇವರ್ಸ್ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಓಹೋ, ಹಂಗ್ ಮಾಡ್ತಾ ಇದೀರಾ ನೀವು? ನಾನು ಇಟ್ಕೋಬೋದಾ? ಗ್ರೈಂಡ್ ಮಾಡಿರಂತ ಅದಕ್ಕೆ ಹಾಕೊಂಡ್ಬಿಡ್ತಾ ಇದೀರಾ? ಅಂದ್ರೆ ಹರಿಯಾಲಿ ಮಸಾಲ. ಎಸ್, ಚಿಕನ್ ತಗೊಂಡಿದೀವಿ. ಚಿಕನ್ ಗಟ್ಟಿ ಮೊಸರು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಉಪ್ಪನ್ನ ಹಾಕಿ ನೆನ್ಸಿಟ್ಕೊಂಡಿದೀವಿ. ಅದಕ್ಕೆ ಈ ರುಬ್ಕೊಂಡಂತ ಹಸಿರು ಕಲರ್ ಮಸಾಲ ಹಾಕೋದು. ಹರಿಯಾಲಿ ಮಸಾಲ. ಗರಂ ಮಸಾಲ 1 ಟೀ ಸ್ಪೂನ್ ಅಷ್ಟು. ಓಕೆ. ಕಸೂರಿ ಮೇಥಿ ಪೌಡರ್. ಎಸ್ ಮೇಡಮ್. ಸಾಲ್ಟ್ ಹಾಕ್ತೀನಿ. ಇದಕ್ಕೆ 1-2 ಸ್ಪೂನ್ ಆಯಿಲ್ ಬೇಕಿದ್ರೆ ಆಯಿಲ್ ಹಾಕೋಬಹುದು.
ಓಕೆ ಮೇಡಮ್. ನಾನು ಎಕ್ಸ್ಟ್ರಾ ಫ್ಲೇವರ್ಗೆ ಸ್ವಲ್ಪ ಬಟರ್ ಹಾಕ್ತೀನಿ. ಹಾಕಿ ಮೇಡಮ್. ಬಟರ್ ಬೇಡ ಅನ್ನೋರು ಆಯಿಲ್ ಹಾಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ಕಿವರ್ಸ್ ಇಡಿ ಮೇಡಮ್. ಇನ್ನೊಂದು ಕಡ್ಡಿ ಕೊಡ್ಲಾ ಮೇಡಮ್? ಓಕೆ. ಫ್ಲೇಮ್ ಕಡಿಮೆನೇ ಇದೆ. ಫುಲ್ ಕಡಿಮೆ ಇದೆ. ಇಲ್ಲಿ ಪೂರ್ತಿ ಮಾಡೋದು ಬೇಡ. ಓಕೆ. ಪೂರ್ತಿ ಬೇಯೋದು ಬೇಕಾಗಲ್ಲ. Okay. ಕಾಲ್ ಬೆಂದು ಇನ್ನು ಕಾಲ್ ಭಾಗ ತಂದೂರಿ ಎಫೆಕ್ಟ್ ಕೊಡೋಕೆ ಆ ಮೆಶ್ ಮೇಲೆ ಡ್ರೈ ಆಗಿ ನಾವು ಎಫೆಕ್ಟ್ ಎಲ್ಲ ಕೊಡಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ ಮೇಡಮ್ ನೀವು? ಹೌದು. ಓಕೆ, ಥ್ಯಾಂಕ್ ಯು. ಎಲ್ಲ ಟಿಕಾಸ್ ಒಂದೇ ತರ ತೋರಿಸ್ತಾ ಇದ್ರೆ ಚೆನ್ನಾಗಿರಲ್ಲ, ಡಿಫ್ರೆಂಟ್ ಆಗಿರ್ಬೇಕಲ್ಲ. ಓಕೆ ಮೇಡಮ್, ಹೆಂಗೆ ಹೇಳ್ತೀರಾ ಹಂಗೆ. ಓಕೆ, ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ಆ ಸ್ಪೋಕ್ ಸಿಕ್ಕಲ್ಲ, ಕಡ್ಡಿ ಸಿಕ್ಕಲ್ಲ, ಚುಚ್ಚಕ್ಕೇನು ಸಿಕ್ಕಲ್ಲ, ಅದೇ ತರದ್ ಬೇಕು ಹುಡ್ಕೊಂಡು ಹೋಗ್ತಾರೆ. ಅಯ್ಯೋ ಸಿಕ್ಕಿದ್ರೆ ಮಾಡೋದ್ ಬೇಡ ಅನ್ಕೊಳ್ತಾರೆ. ಅದಿಲ್ಲ ಅಂದ್ರೂ ಪರವಾಗಿಲ್ಲ, ಮಾಡ್ಬೋದು. ಹಾಕೊಳ್ರಿ ಹೆಂಚ್ ಮೇಲೆ. ಬಿಡಿ ಸಾಕಲ್ಲ. ಅಂದ್ರೆ ಹೆಂಚಿನ ಮೇಲೆ ಹಾಕೋಬಹುದು. ಫಸ್ಟ್ ಹೆಂಚಿನ ಮೇಲೆ ಹಾಕೊಂಡು ಆಮೇಲೆ ತಂದೂರಿ ಒಲೆನಲ್ಲಿ ಸುಟ್ರೆ ಅದು ನಿಮ್ಗೆ ತಂದೂರಿ ಫ್ಲೇವರ್ ಸಿಗುತ್ತೆ. ಮನೇಲೆ ತಂದೂರಿ ಚಿಕನ್ ಮಾಡ್ಕೊಂಡಷ್ಟು ಖುಷಿ ಸಿಗುತ್ತೆ. ಸ್ವಲ್ಪ ಬೇಯವಾಗ ಮೇಲೆ ಬಟರ್ನ ಹಾಕೋಬಹುದು. ಓಕೆ, ಇದು ಮುಚ್ಚೋದೆಲ್ಲ ಏನು ಬೇಕಾಗಿಲ್ಲ ಅಲ್ವಾ ಮೇಡಮ್? ಏನ್ ಬೇಡ, ಹಾಗೆ. ಓಕೆ, ಆಕ್ಚುಲಿ ಇಷ್ಟೇ ತಗೊಂಡು ತಿಂದ್ರೆ ಅದ್ಭುತವಾಗಿರುತ್ತೆ. ಅಂದ್ರೆ ಹೆಂಚಿನ ಮೇಲೆ ಮಾಡಿದ್ರೇನೆ ಹೌದು ಆ ಚಿಕನ್ ಇಲ್ಲ ಇಲ್ಲ, ಅದು ನಾವು ಗ್ರಿಲ್ ಮಾಡಿದಾಗ ಅದೇ ಇರುತ್ತೆ, ಬೇರೆ ಟೇಸ್ಟಿ ಆಗ್ಬಿಡುತ್ತಲ್ಲ. ಆಯ್ತಾ? ಕಲರ್ ಸ್ವಲ್ಪ ಎಲ್ಲ ಹತ್ಕೊಳ್ತಾ ಇದೆಯಲ್ಲ. ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ಎಸ್, ಹಾಕಿ ಒಂದೊಂದನೇ ಹಾಕ್ಬೋದು, ಸಿಂಗಲ್ ಆಗಿರೋದು ಹಾಕ್ಬೋದು, ತಂತಿ ಸಮೇತ ಹಾಕ್ಬೋದು, ಹೆಂಗ್ ಬೇಕಾದ್ರೆ ಹಾಕ್ಬೋದು. ಹಂಗೆ ಹಂಗೆ ಹಾಕಿ ಬೆಣ್ಣೆಯಲ್ಲಿ ಹಾಕಿರ್ತೀವಲ್ಲ ಮೇಡಮ್, ತಂದೂರಿ ಸ್ಟೈಲ್. ಹೇಗೆ ಈಗ ಮಾಡಿದಾಗ ರೆಸ್ಟೋರೆಂಟ್ಸ್ ಅಲ್ಲಿ ತಿಂದಿರೋ ತರನೇ ಇರುತ್ತೆ. ಹೌದೌದು. ಹಾ, ಕಲರ್ ಬಂದ್ಬಿಡ್ತು ಮೇಡಮ್. ಹೌದು, ಬಂದ್ಬಿಡ್ತು ಮೇಡಮ್ ಕಲರ್. ತಂದೂರಿ ಕಲರ್ ಬರ್ಬೇಕು, ಅದಿನ್ನ ಸ್ವಲ್ಪ ಕಪ್ಪಗೆ ಕಪ್ಪು ಬಂದ್ಬಿಡ್ತು ನೋಡಿ. ವಾಸನೆ ನೋಡ್ರಿ ಈಗ ಬರ್ತಾ ಇದೆ. ಹೌದು ಮೇಡಮ್, ಅಷ್ಟು ಬೇಯಬೇಕದು. ಬೇಯಬೇಕದು, ಅರ್ಧಂಬರ್ಧ ಬೇಯಿಸಲು ಚೆನ್ನಾಗಿರಲ್ಲ ರೀ. ಓಕೆ, ತಟ್ಟೆ ಕೊಡಿ, ತಟ್ಟೆ ಕೊಡಿ, ಫಸ್ಟ್ ತಟ್ಟೆ ಕೊಡಿ. ಇಲ್ಲಿ ಸರಕ್ ಸರಕ್ ಅಂತ ಹಾಕೋಣ ಅದಕ್ಕೆ. ಎಸ್, ಹೆಂಚಿನ ಮೇಲೆ ಮಾಡ್ಕೊಂಡಿದ್ದು ಕೂಡ ಒಂದ್ಸರಿ ನೀವು ಹಿಂಗ್ ಮಾಡಿದ್ರೆ ತಿನ್ಬೇಕಾದ್ರೆ ಒಳ್ಳೆ ಮಜಾ ಬರುತ್ತೆ. ಚಿಕನ್ ಹರಿಯಾಲಿ ಟಿಕ್ಕಾ. ಇಲ್ಲೊಂದಿಷ್ಟೇ ಬಿಟ್ಟಿದ್ದೀರಾ, ಇಲ್ಲೊಂದು ಪರವಾಗಿಲ್ವಾ? ಹೌದು, ತಂದೂರಿ ಎಫೆಕ್ಟ್ ಅದಿನ್ನ ಆಗ್ತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಕೊಡಿ ಮೇಡಮ್. ಅದ್ಭುತವಾದಂತ ಈ ತಂದೂರಿ ಚಿಕನ್ನು ಅಥವಾ ಹರಿಯಾಲಿ ತಂದೂರಿ ಚಿಕನ್ನು ನೀವೇ ನಿಮ್ಮಲ್ಲಿ ಮಾಡ್ಕೋಬಹುದು. ಹೆಂಗಿದೆ ಅಂತ ಹೇಳಿದ್ರೆ ತಂದೂರಿ ಮಿಷಿನ್ ಇಟ್ಕೊಂಡು ಮಾಡ್ದಾಗೇನೆ ಇದೆ. ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಸುಚಿತಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬರ್ಕೊಳ್ಳಿ.
ಹರಿಯಾಲಿ ಚಿಕನ್ ಟಿಕ್ಕಾ ಮಾಡುವ ವಿಧಾನ. ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ಗಟ್ಟಿ ಮೊಸರು, ಅರಿಶಿನ ಹಾಕಿ ನೆನೆಯಲು ಬಿಡಿ. ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ನೀರು, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿ ಮಿಶ್ರಣವನ್ನು ನೆನೆಯಲು ಬಿಟ್ಟ ಚಿಕನ್ಗೆ ಹಾಕಿ ಜೊತೆಗೆ ಗರಂ ಮಸಾಲ, ಕಸೂರಿ ಮೇಥಿ, ಉಪ್ಪು, ಬೆಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಕಂಬಿಗೆ ಚುಚ್ಚಿ ಎಣ್ಣೆ ಹಾಕಿದ ಕಾದ ತವಾದ ಮೇಲೆ ಬೆಣ್ಣೆ ಹಾಕಿ ಫ್ರೈ ಮಾಡಿ ನಂತರ ಗ್ರಿಲ್ ಮೇಲೆ ಹಾಕಿ ಎರಡೂ ಕಡೆ ಸುಟ್ಟರೆ ಹರಿಯಾಲಿ ಚಿಕನ್ ಟಿಕ್ಕಾ ರೆಡಿ ಟು ಈಟ್. ಓಕೆ ಮೇಡಮ್, ಟೇಸ್ಟ್ ಮಾಡೋಣ. ಟೇಸ್ಟ್ ಏನ್ರಿ ಮಾಡ್ತೀರಾ? ಸಖತ್ತಾಗಿದೆ. ಹೋಗ್ರಿ ನೀವು ಹೋಗ್ರಿ ನೀವು ಇಲ್ಲ ರುಚಿ ಹೇಳ್ಬೇಕಲ್ಲ, ರುಚಿ ಹೇಳಲೇಬೇಕು ಅಂತೀರಾ? ನೋಡ್ಬಿಟ್ಟೆ ಹೇಳ್ತಾ ಇದ್ದೀರಾ. ನೋಡಿದ್ರೆ ಸಾಕು ಸುಚಿತ್ರ ಅವ್ರೆ, ಇದು ಹೆಂಗಿದೆ ಅಂತ ಹೇಳ್ಬೋದು. ಹೀಗೆ ಕ್ಯಾಪ್ಸಿಕಮ್ದು ಫ್ಲೇವರು ಅದೇನೋ ಎಲ್ಲ ತಂದೂರಿ ಎಫೆಕ್ಟ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಹಸಿ ಮಸಾಲ ಆ ಫ್ಲೇವರ್, ಹರಿಯಾಲಿ ಅಂದ್ರೆ ಅದೇ ಗ್ರೀನ್ ಹಸಿ ಮಸಾಲ ತುಂಬಾ ಚೆನ್ನಾಗಿದೆ. ಗುಡ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ತಿನ್ಕೊಂಡು ಹೋಗ್ತೀರಾ? ಇಲ್ಲ, ನೀವೇನು ಒಂದು ಕೊಂಡ ಹೆಂಗ್ ಮಾಡಿದಾರೆ ಅಂದ್ರೆ ಅದ್ಭುತ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಎಷ್ಟು ಸಖತ್ತಾಗಿದೆ ಅಂತ ಹೇಳಕ್ಕಾಗ್ತಾ ಇಲ್ಲ. ತಿಂತಾ ಇದ್ರೆ ಆ ತಂದೂರಿ ಸ್ಮೆಲ್ಗೆ ಬಾರ್ಸಾಕ್ಬಿಡ್ಬೋದು. ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುರಳಿ ಅವರೇ, ಅದ್ಭುತವಾಗಿರೋದೊಂದು ಮಾಡಿ ತೋರಿಸ್ತೀನಿ. ನಮ್ಮ ಮನೆ ರುಚಿ ನೀವು ನೋಡೇ ಇಲ್ಲ, ನಮ್ಮ ಮಗ ಕಳ್ಸಿಕೊಟ್ಬಿಟ್ಟಿದ್ದಾನೆ ನನ್ನನ್ನ, ನನಗಂತೂ ಬರೋದೇ ಗೊತ್ತಿರ್ಲಿಲ್ಲ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಗಾಯತ್ರಿ ರೆಡ್ಡಿ. ಗಾಯತ್ರಿ ರೆಡ್ಡಿ ಅವರೇ, ಮಗನ ಹೆಸರೇನು? ಹರ್ಷಿತ್. ಹರ್ಷಿತ್, ನಮಸ್ಕಾರ. ಹರ್ಷಿತ್ ಅವ್ರ ಅಮ್ಮನ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಅವ್ರ ಅಮ್ಮನಿಗೆ ಹೇಳಿದೆ, ಅವ್ರ ಅಮ್ಮನ ಹೆಸರಲ್ಲಿ ಮೇಲ್ ಮಾಡಿ ಅಮ್ಮನ ಕಳಿಸಿಲ್ಲ ಡಿಸೈಡ್ ಮಾಡ್ಕೊಂಡಿದ್ದೆ. ಹರ್ಷಿತ್ ಏನ್ ಮಾಡ್ತಾ ಇದ್ದಾರೆ? ಹರ್ಷಿತ್ ಥರ್ಡ್ ಇಯರ್ ಇಂಜಿನಿಯರಿಂಗ್. ಥರ್ಡ್ ಇಯರ್ ಇಂಜಿನಿಯರಿಂಗ್. ಓಕೆ, ಇನ್ನೊಂದು 1.5 ವರ್ಷ ಆದ ತಕ್ಷಣ ಇಂಜಿನಿಯರ್ ಆಗಿ ಈಚೆ ಬರ್ತಾರೆ ಹರ್ಷಿತ್ ಅವರು. ಥ್ಯಾಂಕ್ ಯು ಗುರು, ಬೇಗ ಬನ್ನಿ. ಅಮ್ಮನ ಕಳ್ಸಿಕೊಟ್ಟಿದ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಏನ್ ಮಾಡ್ತಾ ಇದ್ರೆ ಮೇಡಮ್? ಇವತ್ತು ಪ್ರಾನ್ ಕರಿ ಲೀಫ್. ಪ್ರಾನ್ ಕರಿ ಲೀಫ್ ಅಂದ್ರೆ ಇದು ಡ್ರೈ ಐಟಮ್. ಅದು ಡ್ರೈ ಐಟಮ್. ಡ್ರೈ ಐಟಮ್. ಓಕೆ, ಚೆನ್ನಾಗಿರುತ್ತಾ? ಇಂಗ್ರೀಡಿಯೆಂಟ್ಸ್ ತುಂಬಾ ಕಡಿಮೆ, ತುಂಬಾ ಚೆನ್ನಾಗಿರುತ್ತೆ. ರೆಡ್ಡಿ ಅವ್ರಿಗೆ ಇಷ್ಟನಾ? ಎಲ್ಲರಿಗೂ ನಿಮ್ಗೆ ಇಷ್ಟ ಆಗುತ್ತೆ. ಏನ್ ಮಾಡ್ತಾರೆ ರೆಡ್ಡಿ ಅವರು? ಅವರು ಬೆಮ್ಮೆಲ್ ಕೆಲಸ ಮಾಡ್ತಾರೆ. ಬೆಮ್ಮೆಲಲ್ಲಿದ್ದಾರೆ, ಅದಕ್ಕೆ ಮನೆಯಿಂದ ಏರ್ಪೋರ್ಟ್ ಕಡೆ ಏರ್ಪೋರ್ಟ್ ರೋಡ್. ಕರಿಬೇವು ಪ್ರಾನ್ಸ್ ಕರಿ ಬೇಕಾಗುವ ಸಾಮಗ್ರಿಗಳು: ಪ್ರಾನ್ಸ್, ಬೆಳ್ಳುಳ್ಳಿ, ಹುಣಸೆ ರಸ, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕರಿಬೇವು, ಉಪ್ಪು, ಎಣ್ಣೆ. ಏನ್ ಕೊಡಿ ಮೇಡಮ್? ನನ್ಗೊಂದು ಬೌಲ್ ಕೊಡಿ. ಬೌಲ್ ಬೇಕಾ? ಮಿಕ್ಸಿಂಗ್ ಬೌಲಾ? ಮಿಕ್ಸಿಂಗ್ ಅದೇ ಕೊಡಿ. ಅದೇ ಸರ್. ಎಸ್. ಇದನ್ನ ಮ್ಯಾರಿನೇಟ್ ಮಾಡಬೇಕು. ಏನ ಪ್ರಾನ್? ಪ್ರಾನ್ ಯಾವ ಪ್ರಾನ್ ತಗೋಬೇಕು? ದಪ್ಪದ ಸಣ್ಣ? ಆಕ್ಚುಲಿ ಕಿಂಗ್ ಪ್ರಾನ್ಸ್ ಅಂತ ಬರುತ್ತಲ್ವಾ, ದಪ್ಪ ಹೌದು, ಅದು ಒಳ್ಳೇದು. ಓಕೆ ಓಕೆ ಓಕೆ. ಪ್ರಾನ್ಸ್. ಓಕೆ. ಇದು ಜೀರಾ ಪೌಡರ್, ಇದು ತುಂಬಾ ಇಂಪಾರ್ಟೆಂಟ್. ಇದೇ ಫ್ಲೇವರ್ ಕೊಡೋದು. ಇದನ್ನ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೋಬೇಕು. ಜೀರಾನಾ? ಜೀರಾ ಪೌಡರ್. ಜೀರಾನ ಡ್ರೈ ಪೌಡರ್ ಮಾಡಿ ರೋಸ್ಟ್ ಮಾಡಿ ಪೌಡರ್ ಮಾಡಿರೋದು. ಓಕೆ ಮೇಡಮ್. ಓಕೆ ಓಕೆ. ಸಾಲ್ಟ್. ಓಕೆ. ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಕೊಡ್ಲಾ? ಸ್ವಲ್ಪ ಚಿಲ್ಲಿ. ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮ. ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರ್ ಬೇಕಾ? ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ಹಾಕಿ. ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಜಾಸ್ತಿನೇ ಹಾಕ್ಬೇಕಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮೇಡಮ್. ಒಂದ್ ಸ್ವಲ್ಪ ಜಾಸ್ತಿ ಸಾಕಾ? ಬೇಡ, ಯಾಕೆಂದ್ರೆ ಇದು ತುಂಬಾ ಕರಿ ಲೀಫ್ದೇ ಫ್ಲೇವರ್ ಇರಬೇಕು, ಬೇರೆ ಯಾವುದು ಇರಬಾರ್ದು. ಓಕೆ. ಸ್ವಲ್ಪ ನಿಂಬೆಹಣ್ಣು, ಇದು ಟ್ಯಾಮ್ರಿಂದು ಹುಣಸೆ ಹಣ್ಣು ಪಲ್ಪು. ಇದು ಪೂರ್ತಿ ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಎರಡು ಮಿಕ್ಸ್ ಮಾಡಬಹುದು. ನಿಂಬೆಹಣ್ಣು ಮತ್ತೆ ಹುಣಸೆ ಹಣ್ಣಿನ ರಸ. ನಿಂಬೆಹಣ್ಣು ಬೇಕಾ ಪೂರ್ತಿಯಾಗಿ? ಪೂರ್ತಿ ಒಂದು ನಿಂಬೆಹಣ್ಣು. ಇದನ್ನ ಡ್ರೈಗಿ ಮಾಡಿ ಎಣ್ಣೆಲಿ ಕರಿತೀರಾ? ಏನ್ ಮಾಡಿ? ಇಲ್ಲ, ಫ್ರೈ ಮಾಡ್ಬಿಡ್ತೀರಾ? ಶಾಲೋ ಫ್ರೈ. ಓಕೆ ಓಕೆ. ಎಷ್ಟು ನಿಮಿಷ ನೆನೆಸಿಡ್ಬೇಕಾಗುತ್ತೆ? 1 hour ನೆನೆಸಿದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ. ಸಪೋಸ್ ಈಗ ನಾಳೆ ನಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಇದೆ, ಪಾರ್ಟೀಸ್ ಇದೆ ಅಂತ ಹೇಳಿದ್ರೆ ಒಂದು ಪ್ರೀವಿಯಸ್ ಡೇನೆ ಇದನ್ನ ಮಾಡಿ ಫ್ರೀಜರ್ ಇಟ್ಬಿಡ್ಬೋದು. ಬೇರೆ ಪ್ರೊಸೀಜರ್ ಎಲ್ಲ ಮಾಡ್ಕೋಬಹುದು, ಫ್ರೆಶ್ ಆಗಿ ಮಾಡ್ಕೋಬಹುದು. ಇದು ಈ ತರ ಮಾಡಿ ಇದ್ರಲ್ಲಿ ಚಿಕನ್ ಅಲ್ಲೂ ಮಾಡಬಹುದು. ಇದೇ ಪ್ರೊಸೀಜರ್ ಚಿಕನ್. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇನ್ ಸ್ವಲ್ಪ ಜಾಸ್ತಿ ಇದೆ ಚಿಕನ್ಗೆ. ಸೋಂಪು ಪೌಡರ್ ಅದೆಲ್ಲ ಯೂಸ್ ಮಾಡ್ಬೇಕಾಗುತ್ತೆ. ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ. ಚಿಕನ್ ತುಂಬಾ ಸಪ್ಪೆ ಇರುತ್ತಲ್ವಾ, ಸ್ವಲ್ಪ ಜಾಸ್ತಿ ಮಸಾಲ, ಸ್ವಲ್ಪ ಗರಂ ಮಸಾಲ, ಜಾಸ್ತಿ ಬೇಡ. ಓಕೆ. ಏನ್ ಮಾಡ್ತೀರಾ ಫ್ರೀ ಟೈಮ್?
ಫ್ರೀ ಟೈಮಲ್ಲಿ ಗಿಡಗಳು, ಗಾರ್ಡನಿಂಗ್ ತುಂಬಾ ಇಷ್ಟ. ಗಾರ್ಡನ್ ಇದೆಯಾ ಮನೇಲಿ? ಚಿಕ್ಕದು ಇರ್ಲಿ, ಚಿಕ್ಕದಲ್ಲ. ಆರ್ಕಿಡ್ಸ್, ಈಗ ಎಲ್ಲ ಆರ್ಕಿಡ್ಸ್ ಬೆಳೆಸೋದು, ಮನೆಯಲ್ಲೇ ತರಕಾರಿ ಬೆಳೆಸೋದು. ಓಹೋ, ವೆರಿ ಗುಡ್. ಆ ತರ ಸ್ಟವ್ ಹಚ್ಲಾ? ಸ್ಟವ್. ಚಾಕ್ಲೇಟ್ಸ್ ಮಾಡ್ತೀನಿ ಮನೇಲೆ. ಮನೇಲೆ. ವೆರಿ ಗುಡ್. ಡೆಸರ್ಟ್ಸ್. ವೆರಿ ಗುಡ್. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಮಸಾಲ ಯಾಕೆ ಕಡಿಮೆ ಹಾಕೋದು ಅಂದ್ರೆ ಇದು ಕರಿ ಲೀವ್ದೆ ಫ್ಲೇವರ್ ಜಾಸ್ತಿ ಇರಬೇಕು, ಅಂದ್ರೆ ಕರಿಬೇವಿಂದೇ ಇರಬೇಕು. ಅದಕ್ಕೆ ಕಡಿಮೆ ಮಸಾಲ ಹಾಕೋದು. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಎಲ್ಲ ವೆಜ್ಜು, ನಾನ್ ವೆಜ್ಜು ಎಲ್ಲ ಇಷ್ಟನಾ? ಮಗನಿಗೆ ಬಿರಿಯಾನಿ, ಅವ್ನಿಗೆ ಬಿರಿಯಾನಿ ತುಂಬಾ ಇಷ್ಟ. ನೀವು ಮಾಡೋದಾ? ಓಕೆ. ಫುಲ್ ಕರಿಬೇವಲ್ಲ ಇದು? ಪೂರ್ತಿ ಕರಿಬೇವೇನಾ? ವೆರಿ ಗುಡ್. ಸ್ವಲ್ಪ ಟೆಂಡರ್ ಇರ್ಬೇಕು ಈ ತರ. ಓಕೆ. ಸ್ವಲ್ಪ ಕಡಿಮೆ ಮಾಡಲಾ? ಇದನ್ನ ನಾನು ತಕ್ಕೊಳ್ತೀನಿ. ಇದಕ್ಕೆ ತೆಗೆದ್ಬಿಡ್ತೀರಾ? ಯಾಕೆ ಮೇಡಮ್? ಅದು ಮಿಕ್ಸಿಯಲ್ಲಿ ಮಾಡ್ಕೋಬೇಕು. ತಳಿ ನಿಮಿಷ ಕೊಡ್ತೀನಿ. ಗೊತ್ತಾದ್ರಲ್ಲಿ ತೆಗಿಯಕ್ಕಲ್ಲ, ತಳಿ ಸ್ವಲ್ಪ ಇದ್ರೆ ಪರವಾಗಿಲ್ಲ. ತಳಿ ನೀನು ತೆಗೆದುಕೊಡ್ತೀನಿ. ಅದ್ರಲ್ಲಿ ಬರೋದು ನೀವು ಎಣ್ಣೆ ಇದ್ರೊಳಗೆ ಇರ್ಲಿ ಅಲ್ವಾ ತಿರ್ಗಾ? ಇರ್ಲಿ ಎಣ್ಣೆ, ಅದೇ ಫ್ಲೇವರ್ ಇಳ್ದಿರುತ್ತಲ್ವಾ ಅದಕ್ಕೆ. ಅದರಲ್ಲೇ ಮಾಡಬೇಕು. ಓಕೆ. ಇದು ಗೋಡಂಬಿನೂ ಅಷ್ಟೇ, ಗಾರ್ನಿಷ್ಗೆ ಸ್ವಲ್ಪ ಇದು ತೆಗೆದು ಬಿಡಬೇಕು. ಹೌದಾ? ಓಕೆ. ಸೈಡಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೋಬೇಕು. ಏನಕ್ಕೆ ಆಮೇಲೆ ಫೈನಲ್ ಆಗಿ ಗಾರ್ನಿಷ್ ಡೆಕೋರೇಷನ್ ಮಾಡಕ್ಕ ನೀರು ಹಾಕ್ಬಿಡ್ಲಾ? ಈಗ ಪ್ರಾನು ಇದಕ್ಕೆ ಹಾಕ್ಬಿಡ್ತೀರಾ? ಇದು ಫ್ರೈ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. ಇದು ಫೈನ್ಲಿ ಚಾಪ್ ಮಾಡಿರೋ ಗಾರ್ಲಿಕ್, ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ ಫ್ಲೇವರ್, ಬೆಳ್ಳುಳ್ಳಿ ಮತ್ತೆ ಈ ಕರಿಬೇವಿಂದು ಫ್ಲೇವರ್ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಓಕೆ ಓಕೆ. ಬಟ್ ಈ ಎಣ್ಣೆಲೆ ಬೈಬೇಕಲ್ಲ ಇವಾಗ ಇದು? ಎಣ್ಣೆಲೆ ಇಲ್ಲ, ಸ್ವಲ್ಪ ನೀರು ಹಾಕ್ಬೋದು. ನೀರು ಹಾಕ್ಬೋದಾ? ನೀರು ಹಾಕ್ಬೋದು, ಸ್ವಲ್ಪ ನೀರು ಹಾಕ್ಬೋದು. ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ. ಲಿಡ್ ಮುಚ್ಚೋಣ? ಅಷ್ಟೊಳಗೆ ನೀವು ಅದನ್ನ ಪುಡಿ ಮಾಡ್ಕೊಳ್ತೀರೇನಲ್ಲ, ಅಥವಾ ಇಷ್ಟೇ ಅದನ್ನೇ ಹಾಕದ? ಅದು ಇಲ್ಲ, ಅದು ಹಾಕ್ಬೋದು. ಅದೇನಕ್ಕೆ ಪುಡಿ ಮಾಡೋದು ಅಂದ್ರೆ ನಾವು ಹಂಗೆ ಕೊಟ್ರೆ ಸೈಡಲ್ಲಿ ತೆಗೆದಿಟ್ಬಿಟ್ಟಿರ್ತಾರೆ. ಸ್ವಲ್ಪ ಪುಡಿ ಮಾಡಿದ್ರೆ ಅದ್ರ ಜೊತೆ ತಿನ್ಬೋದಲ್ವಾ, ಅದಕ್ಕೆ. ಓಕೆ. ಇಲ್ಲಾಂದ್ರೆ ಈಗೂನು ಹಾಕ್ಬೋದು? ಈಗೂನು ಹಾಕ್ಬೋದು. ಅದು ಫ್ಲೇವರ್ ಫುಲ್ ಅದರಲ್ಲಿ ಹೋಗುತ್ತಲ್ವಾ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಓಹೋ, ಹಾಕ್ಬಿಡ್ತಾ ಇದ್ದೀರಾ? ಓಕೆ ಓಕೆ. ಇದು ಇನ್ನೂ ಜಾಸ್ತಿ ಬೇಕಾದ್ರೂ ಹಾಕೋಬಹುದು. ಕರ್ಬೇವಿನ ಸೊಪ್ಪು ಎಷ್ಟು ಬೇಕಾದ್ರೂ ಹಾಕೋಬಹುದು. ಸ್ವಲ್ಪ ನೀರು ಅಲ್ಲೇ ಇದೆ, ನಿಮ್ಮ ಪಕ್ಕಕ್ಕಿದೆ. ಓಕೆ. ಜಲ್ದಿ ಒಂದು 10 ಮಿನಿಟ್ಸ್ಗೆಲ್ಲ ಆಗೋಗ್ಬಿಡುತ್ತೆ ಅಲ್ಲ? 10 ಮಿನಿಟ್ಸ್ ಮಾಡ್ಕೋಬಹುದು. ಪ್ರಾನ್ ಲೀಫ್ ಕರಿನಾ? ಕರಿ ಲೀಫ್ ಪ್ರಾನ್. ಓಕೆ. ಇದು ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದ್ರೆ ಪ್ರಾನ್ ಸ್ವಲ್ಪ ಎಷ್ಟು ಮಾಡಿದ್ರು ಸ್ವಲ್ಪ ಆಗ್ಬಿಡುತ್ತೆ. ಆನಿಯನ್ಸ್ ಯೂಸ್ ಮಾಡ್ಕೋಬಹುದು ಇದಕ್ಕೆ. ಓಕೆ. ಸ್ವಲ್ಪ ಆನಿಯನ್ಸ್ ಯೂಸ್ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ. ಯಾವ ರೆಸಿಪಿ ಇದು? ನಿಮ್ಮ ರೆಸಿಪಿನಾ? ಯಾರು ಹೇಳ್ಕೊಟ್ಟಿದ್ದು? ಇದು ನಮ್ಮ ನೇಬರ್ ಒಬ್ರು ಆಂಟಿ. ಓಕೆ. ಇದಾರ ಆಂಟಿ? ಆಂಟಿ ಇದಾರೆ. ಆಂಟಿ ಹೇಳ್ಬಿಡಿ ಪಾಪ. ಅವ್ರ ಹೆಸರು ಜೂಲಿಯಟ್ ಫಾಂಟಸ್ ಅಂತ. ಜೂಲಿಯಟ್ ಫಾಂಟಸ್ ಆಂಟಿ ನಮಸ್ಕಾರ. ನೋಡಿ, ನೀವು ಹೇಳ್ಕೊಟ್ಟಿದ್ದಂತ ಮಾಡಿದ್ದು ಅವ್ರು ನನ್ಗೆ ಹೇಳ್ಕೊಟ್ಟಿರೋ ರೆಸಿಪಿ ಇದು. ಅವ್ರೇ ಹೇಳ್ಕೊಟ್ಟಿದ್ದ? ಅವ್ರ ಹೆಸರೇ ಹಾಕ್ಬಿಡ್ತೀವಿ ಆಮೇಲೆ. ಹಾಕಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ. ಏನಕ್ಕೆ ಚೆನ್ನಾಗಿರ್ತಿದ್ದು? ಬೆಳೆ ರಸಮ್ಗೆ ಸೈಡ್ ಡಿಶ್ ತರ ಹಂಗೆ ತಿನ್ಬೋದು. ಹಂಗೆ ತಿನ್ನಾಕ್ಬಿಡ್ಬೋದು. ಹಂಗೆ ತಿನ್ಬಾ. ಇಷ್ಟು ಬೇಕಾಗ್ಬೋದು, 2 kg ಹಂಗೆ ತಿನ್ಬೋದು. ಓಕೆ ಓಕೆ. ಅಷ್ಟೇ ಆಗಿದೆ. ಸ್ಟವ್ ಆಫ್ ಮಾಡಲ್ಲ? ವೆರಿ ಗುಡ್. ಸ್ಟೋನ್ ಕಾಣ್ತಾ ಇದೆ ಆಗ್ತಾಗ. ಇಷ್ಟ ಆಗೋಯ್ತಲ್ಲ ಇದು? ಅದಷ್ಟೇ. ಹಾಕೊಳ್ಳಿ ಸರ್.
ಗಾರ್ನಿಶ್ ಮಾಡ್ಬೇಕು. ಮಾಡ್ಬಿಡಿ. ಪ್ರಾನ್ ಕರಿ ಲೀಫ್. ಪ್ರಾನ್ ಕರಿ ಲೀಫ್ ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಈಸಿಯಾಗಿ ಮಾಡಿದ್ದಾರೆ. ಈಸಿಯಾಗಿ ಮಾಡುವಂತ ಪ್ರಾನ್ ಕರಿ ಲೀಫ್ ಅಂದ್ರೆ ಪ್ರಾನ್ ಮತ್ತು ಕರಿಬೇವಿನ ಡ್ರೈ ತರ ಅನ್ಕೋಬಹುದು. ನೀವು ಇದನ್ನ ಫ್ರೈಯಾರು ಅನ್ಕೋಬಹುದು, ಚಪಾತಿಗಾರು ತಿನ್ಬೋದು, ಸೈಡ್ ಸಾರು ತಿನ್ಬೋದು ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಕೈನಲ್ಲಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕರಿಬೇವು ಪ್ರಾನ್ಸ್ ಕರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಪ್ರಾನ್ಸ್, ಜೀರಿಗೆ ಪುಡಿ, ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುಣಸೆ ರಸ, ನಿಂಬೆ ರಸ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕರಿಬೇವು ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಗೋಡಂಬಿ ಹಾಕಿ ಫ್ರೈ ಮಾಡಿ ತೆಗೆದಿಡಿ. ಪ್ಯಾನ್ಗೆ ಮಸಾಲ ಹಾಕಿದ ಪ್ರಾನ್ಸ್, ಗೋಡಂಬಿ, ಬೆಳ್ಳುಳ್ಳಿ, ಪುಡಿ ಮಾಡಿದ ಕರಿಬೇವು, ನೀರು ಹಾಕಿ 2 ನಿಮಿಷ ಬೇಯಿಸಿದರೆ ಕರಿಬೇವು ಪ್ರಾನ್ಸ್ ಕರಿ ಸವಿಯಲು ಸಿದ್ಧ. ಗಾಯತ್ರಿ ಅವರೇ, ಚೆನ್ನಾಗಿರುತ್ತಾ? ಇನ್ ನೋಡಿ, ಗ್ಯಾರಂಟಿನಾ? ಗ್ಯಾರಂಟಿ ಚೆನ್ನಾಗಿರುತ್ತೆ. ಆಕ್ಚುಲಿ ಪ್ರಾನೆಲ್ಲ ತಿನ್ಬೇಕು ಅನ್ಕೊಳ್ತೀವಿ, ಅದು ಹಂಗೆ ತಿನ್ನೋ ಚೆನ್ನಾಗಿರುತ್ತೆ. ಹೌದು, ಒಳ್ಳೆ ಫ್ಲೇವರು. ದೊಡ್ಡ ಪ್ರಾಣಿಗಿನ ಚಿಕ್ಕ ಪ್ರಾಣಿ ತುಂಬಾ ಟೇಸ್ಟ್. ಓಕೆ, ತುಂಬಾ ಚೆನ್ನಾಗಿದೆ. ಈ ಥರ ಪ್ರಾನ್ಗೆ ಇಳಿ ಸಾರು ಮತ್ತೆ ಸ್ವಲ್ಪ ಪ್ರಾನು ಇಲ್ಲ ಗಟ್ಟಿ ಸಾರು ಸ್ವಲ್ಪ ಪ್ರಾನೆಲ್ಲ ಹಾಕೊಂಡು ತಿಂತಾರೆ, ನಾವು ಮಜಾನೇ ಬೇರೆ. ಥ್ಯಾಂಕ್ ಯು ಗಾಯತ್ರಿ ರೆಡ್ಡಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಯುನಿಬಿ ಕುಕ್ಕೀಸ್ ಅವರು ಅದ್ಭುತವಾದ ಕುಕ್ಕೀಸನ್ನು ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಕುಕ್ಕೀಸು, ಬಟರ್ ಕುಕ್ಕೀಸು, ಬ್ರೇಕ್ಫಾಸ್ಟ್ ಕುಕ್ಕೀಸು, ಡಯಾಬಿಟೀಸ್ ಕುಕ್ಕೀಸು, ಖಾರ ಕುಕ್ಕೀಸು, ಜೀರಾ ಕುಕ್ಕೀಸು, ಎಲ್ಲ ರೀತಿಯ ಕುಕ್ಕೀಸ್ಗಳಿಗೆ ಯುನಿಬಿ ಕುಕ್ಕೀಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್. ನಿಮ್ಮನ್ನು ಕರ್ಕೊಂಡ್ಬಂದಿದ್ದಕ್ಕೆ ನಿಮ್ಮ ಮಗನಿಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಖ್ಯಾತ ಸಮೋನಿ ತಜ್ಞರು ಬರ್ತಾ ಇದ್ದಾರೆ, ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಮುಳ್ಳಿಯವರೇ, ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಬೇಕು, ಗುರುಗಳನ್ನ ಬೇಗ ಕರೆಸಿ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಗುರುಗಳೇ ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ಏನ್ ಗುರುಗಳೇ, ಕಡಲೆಕಾಯಿ ಬೀಜ ಎಲ್ಲ ತಂದ್ಬಿಟ್ಟಿದ್ದೀರಾ, ಏನ್ ಮಾಡ್ಕೊಡ್ತಾ ಇದ್ದೀರಾ? ಬಹಳ ಒಳ್ಳೆ ಪದಾರ್ಥ, ಬಡವರ ಬಾದಾಮಿ. ಬಾದಾಮಿ ಅಷ್ಟೇ ಗುಣಗಳು, ಒಳ್ಳೆ ರುಚಿ. ಹಾಗಾಗಿ ಏನ್ ಮಾಡ್ತಾ ಇದೀವಿ ಗುರುಗಳೇ? ಕಡಲೆ ಕಾಳಿನ ಚಟ್ನಿ ಪುಡಿ, ಕಡಲೆಕಾಯಿ ಬೀಜದ ಚಟ್ನಿ ಪುಡಿ. ಹೌದು. ಓಕೆ, ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಮಾಡಬೇಕು ಅಂದ್ರೆ ಎಣ್ಣೆ ಹಾಕೋಬೇಕು, ಎಣ್ಣೆ ಹಾಕಿ ಉರಿಬೇಕು, ಆಮೇಲೆ ಅದಕ್ಕೆ ತುಪ್ಪ ಹಾಕೊಂಡು ತಿನ್ಬೇಕು. ಆ ಭ್ರಮೆಗಳನ್ನೆಲ್ಲ ಬಿಡಿ. ನಮ್ಮ ಖ್ಯಾತ ಸಮನ್ವಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇವುಗಳ ಉಪಯೋಗಗಳಿಲ್ಲದೆ ಯಾವ ರೀತಿ ದಿನನಿತ್ಯ ಜೀವನದಲ್ಲಿ ಅಡಿಗೆನ ಅಳವಡಿಸ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಆರೋಗ್ಯದ ಕಾರ್ಯಕ್ರಮದಲ್ಲಿ. ಓಕೆ ಗುರುಗಳೇ, ಏನೇನ್ ತಂದಿದ್ದೀರಾ? ಒಂದೇ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಹೇಳಿ ಗುರುಗಳೇ. ಜನರಲ್ ಆಗಿ ಈ ತರ ಅಡಿಗೆಗಳನ್ನ ಅಂದ್ರೆ ಸಹಜ ಆರೋಗ್ಯಕ್ಕೆ ಸಹಜ ಅಡುಗೆ, ಎಣ್ಣೆ, ಬೆಣ್ಣೆ, ತುಪ್ಪ, ಸಕ್ಕರೆ, ಹಾಲು, ಮೊಸರು, ಚೀಸು, ಮಣ್ಣು ಮಸಿ ಏನು ಇಲ್ಲದೆ ಮಾಡೋದು 2 ದಿನ ಮಾಡ್ತಾರೆ, 3 ದಿನ ಮಾಡ್ತಾರೆ. ಆಮೇಲೆ ಒಂಥರ ಮೊನಾಟನಿ ಅನ್ನಿಸ್ಬಿಡುತ್ತೆ, ಬೇಜಾರಾಗಿ ಬಿಟ್ಬಿಡ್ತಾರೆ. ಹೌದು. ಆದರೆ ನೀವು ನೋಡಿ, ಸುಮಾರು 1 ವರ್ಷದಿಂದ ನೀವು ತೋರಿಸ್ತಾ ಇದ್ದೀರಾ. ಸುಮಾರು ಒಂದು 200-250 ಐಟಮ್ ಈಗಾಗಲೇ ನಾವು ತೋರಿಸಿದೀವಿ ಅಂತ ಅನ್ಸುತ್ತೆ. ಹೀಗಾಗಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು 3 ಊಟ ಅಡಿಗೆ ಬೇರೆ ಬೇರೆ ಮಾಡ್ಕೊಂಡ್ರು ಅವ್ರಿಗೆ ಖಾಲಿ ಆಗದಂತಹ ಅಡಿಗೆ ಐಟಮ್ಸು ನಿಮ್ಮ ಮುಖಾಂತರ ಅವ್ರನ್ನ ತಲುಪಿದೀವಿ. ಖಂಡಿತ. ಹೀಗಾಗಿ ಅವ್ರಿಗೆ ಬೇಜಾರಾಗೋ ಅವಶ್ಯಕತೆನೇ ಇಲ್ಲ. ದಿನಕ್ಕೂ ಒಂದೊಂದು ಬೇರೆ ಬೇರೆ ಮಾಡ್ಕೊಂಡು ವೆರೈಟೀಸ್ ಆಫ್ ಟೇಸ್ಟ್ ದೇ ಕ್ಯಾನ್ ಹ್ಯಾವ್. ಅಟ್ ದ ಸೇಮ್ ಟೈಮ್ ಅದಕ್ಕೆ ಆರೋಗ್ಯನೂ ಅವ್ರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಸಿಗ್ಬೇಕು ಅಂತಾನೆ ನಾವು ಇದು ಮಾಡಿಸ್ತಾ ಇದೀವಿ. ಪ್ರಯತ್ನ ನಮ್ದು, ಜೊತೆಗೆ ಅದನ್ನ ಏನ್ ಮಾಡ್ಕೋಬೇಕು ಅನ್ನೋದು ನಿಮ್ದು. ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ ಆರೋಗ್ಯ ಮಾತ್ರ ಬಿಡ್ಬೇಡಿ. ಆರೋಗ್ಯ ಇತ್ತು ಅಂದ್ರೆ ಎಲ್ಲ ಇದ್ದಾಗೆ. ಆರೋಗ್ಯನೇ ಇಲ್ಲ, 100 ಕೋಟಿ ರೂಪಾಯಿ ನಿಮ್ಗೆ ಕೊಟ್ರೆ ಏನ್ ಸುಖ? ಏನಕ್ಕೂ ಸುಖ ಬರಲ್ಲ ಅದು. ಓಕೆ ಗುರುಗಳೇ, ಇವಾಗ ಏನ್ ಮಾಡೋಣ? ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಬೇಕಾಗುವ ಸಾಮಗ್ರಿಗಳು: ಕಡಲೆಕಾಯಿ ಬೀಜ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಬ್ಯಾಡಗಿ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಖರ್ಜೂರದ ಪೇಸ್ಟ್, ಉಪ್ಪು. ಓಕೆ, ಇವಾಗ ಏನ್ ಮಾಡೋದು? ಎಲ್ಲ ಹಾಕ್ಬಿಟ್ಟು ರುಬ್ಬೋಣ ಅಂತೀರಾ? ಅಷ್ಟೇ, ರುಬ್ಬೋಣ. ಬಟ್ ಇದನ್ನ ನಾನು ಈಗಾಗಲೇ ಹುರ್ಕೊಂಡ್ ತಂದ್ಬಿಡಿ. ತೋರಿಸಿ ಗುರುಜಿ, ಹೆಂಗಿದೆ ನೋಡ. ನಾನು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇನ್ನು ಯಾಕೆ ನಮ್ಮ ಮುರಳಿಯವ್ರು ಕೇಳಿಲ್ಲಲ್ಲ ಅಂತ. ಈ ತರದೆಲ್ಲ ಕೇಳ್ತೀವಿ ಅಂತ ಗೊತ್ತಾಗ್ಬಿಡಿಯಲ್ಲ. ಏನ್ ಮಾಡ ಗುರುಜಿ? ಈಗ ಇದನ್ನ ಹುರ್ಕೊಂಡ್ ಬಂದಿರೋದ್ರಿಂದ ಇದೆಷ್ಟನ್ನು ಹಾಕಿ ತಿರುಕೊಂಬೋಣ.
ಮಿಕ್ಸ್ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೊಂಬೋಣ. ಓಕೆ. ಸೊ 2 ತರದ ಬ್ಯಾಡಿಗೆ ಮತ್ತು ಗುಂಟೂರು ಎರಡೂ ಇದೆ. ಹುಣಸೆ ಹಣ್ಣು, ಒಣ ಕೊಬ್ಬರಿಯ ತುರಿ, ಬಟ್ ನೀರು ಹಾಕೊಳ್ಳಂಗಿಲ್ಲ, ಇದು ಹಂಗೆ ನಾವು ಡ್ರೈ ಪೌಡರ್ ಮಾಡ್ಕೋಬೇಕು. ಡ್ರೈ ಪೌಡರ್, ಹೌದು. ಬೆಳ್ಳುಳ್ಳಿ, ಖರ್ಜೂರದ ಪೇಸ್ಟ್, ಸ್ವಲ್ಪ ಸಿಹಿ ಇರ್ಲಿ ಅಂತ ಸ್ವಲ್ಪ ಸ್ವೀಟಿಶ್ ಇದೆ, ಚೆನ್ನಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಬೇಡವಾ ಗುರುಜಿ? ಕಡಲೆಕಾಯಿ ಬೀಜ ಅದು ಆಮೇಲೆ ಹಾಕೋಣ. ಫಸ್ಟ್ ಒಂದು ರೌಂಡ್ ಇದನ್ನ ಡ್ರೈ ಪೌಡರ್ ಮಾಡ್ಕೊಂಡು ಒಂದಿಷ್ಟು ಉಪ್ಪು ಹಾಕೋಣ. ಓಕೆ. ಇನ್ನು ಸ್ವಲ್ಪ ಹಿಡಿಸುತ್ತೆ, ನೋಡ್ಕೊಂಡು ಆಮೇಲೆ ಹಾಕೋಣ. ಆಗತ್ತೆ. ಓಕೆ. ಒಂದು ಹದಕ್ಕೆ ಇದು ಮಿಕ್ಸ್ ಆಗಿದೆ, ಡ್ರೈ ಮಿಕ್ಸ್ ಆಗಿದೆ. ಇದಕ್ಕೆ ಡೈರೆಕ್ಟ್ ಆಗಿ ಹುರ್ಕೊಂಡಿರುವಂತಹ ಕಡಲೆ ಬೀಜನ ಹಾಕೋಣ. ಓಕೆ. ಓಕೆ ಗುರುಜಿ, ಅದು ಹಂಗೆ ಇರಲಿ. ಚಟ್ನಿ ಪುಡಿ ಹಾಗೆ ಇರಲಿ, ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಹಾಗೆ ಇರಲಿ. ಒಂದ್ ಕಾಲಿದೆ, ಅದನ್ನ ತಗೋಣ. ಹಲೋ ಹಲೋ, ನಮಸ್ಕಾರ. ಏನ್ ನಿಮ್ಮ ಹೆಸರು? ನಮಸ್ಕಾರ ಸರ್. ಸರ್ ಹೆಸರು ಬೇಡ, ನನ್ ಪ್ರಾಬ್ಲಮ್ ನ ಗುರುಜಿ ಅವ್ರ ಹತ್ರ ಹೇಳ್ಕೋಬೇಕಾಗಿತ್ತು. ಓಕೆ ಮೇಡಮ್, ಹೆಸರು ಕಾಣಲ್ಲ ಮೇಡಮ್. ಇದು ಏನು ಹೆಸರು ಏನು ಬರಲ್ಲ. ಹೌದಾ? ಹೌದು ಮೇಡಮ್. ಓಕೆ, ಸ್ಮಿತಾ ಅಂತ ಸರ್. ಓಕೆ ಮೇಡಮ್, ಹೇಳಿ ಸ್ಮಿತಾ ಅವರೇ, ಏನ್ ಬೇಕಾಗಿತ್ತು ನಿಮ್ಗೆ ಹೇಳಿ. ಓಕೆ, ಒಂದ್ ನಿಮಿಷ ತಾಳಿ, ಗುರುಜಿ ಕೈಲೇ ಕೊಟ್ಬಿಡ್ತೀನಿ. ಗುರುಜಿ ನಮಸ್ಕಾರ. ಹೇಳಮ್ಮ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಮ್ಮ. ಇದು ಸ್ಮಿತಾ ಅಂತ ಹೇಳಿ. ಈಗ 38 ಇಯರ್ಸ್ ನನ್ಗೆ. ಓಕೆ. 15 ಇಯರ್ಸ್ ಇಂದ ನನ್ಗೆ ಇದು ಡಯಾಬಿಟಿಸ್ ಇದೆ. ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿತ್ತು ಪ್ರೆಗ್ನೆನ್ಸಿಯಲ್ಲಿ. ಅದು ಈಗ ಹಂಗೆ ಕಂಟಿನ್ಯೂ ಆಗಿದೆ ಗುರುಜಿ. ಅದು 15 ಇಯರ್ಸ್ ಇಂದ. ಆದ್ರೆ ಇನ್ಸುಲಿನ್ ತಗೊಂಡ್ರೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆದ್ರೆ ಇನ್ಸುಲಿನ್ ತಗೊಂಡ್ರೆ ಫುಲ್ ಇದು ವೆಯ್ಟ್ ಜಾಸ್ತಿ ಆಗುತ್ತೆ. ಒಬೇಸ್ ಆಗ್ಬಿಡ್ತೀರಾ? ಫುಲ್ 83 ವರ್ಗೂ ಹೊಟ್ಟೋಗುತ್ತೆ ವೆಯ್ಟ್. ಈಗ ಅದೇನು ತಗೊಳ್ದೆ, ಬರೀ ಆಯುರ್ವೇದಿಕ್ ಆತರ ಔಷಧಿ ಮಾಡ್ತಾ ಇದ್ದೀನಿ. ಆದ್ರೆ ಅದು ಯಾವ್ದು ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ಔಷಧಿಗಳು, ಏನು ಆಯುರ್ವೇದಿಕ್ ಅದೆಲ್ಲ. BP ಎಲ್ಲ ಏನಿಲ್ಲ, ಆದ್ರೆ ಶುಗರ್ ಮಾತ್ರ ಹಂಗೆ ಲೆವೆಲ್ 400 500 ಇರುತ್ತೆ. ತಿನ್ನಕ್ ಮುಂಚೆ ಬೆಳಗ್ಗೆ ಖಾಲಿ ಹೊಟ್ಟೆಲ್ 400 ಇರುತ್ತೆ, ತಿಂದ್ಮೇಲೆ 500 ತೋರಿಸುತ್ತೆ. ಏನೊಂದ್ 2 ಇಡ್ಲಿ ತಿಂದ್ರು 500 ತೋರಿಸುತ್ತೆ. ಸರಿ ಸರಿ ಅಮ್ಮ, ಮೊದಲು ನೀವು ಡಾಕ್ಟರ್ನ ಅಂದ್ರೆ ಮೆಡಿಕಲ್ ಡಾಕ್ಟರ್ನ, MBBS ಡಾಕ್ಟರ್ನ ಮೀಟ್ ಮಾಡೋದು ಬಹಳ ಮುಖ್ಯ. MBBS ಅಲ್ಲ, ಎಂಡೋಕ್ರೈನಾಲಜಿಸ್ಟು ಅಥವಾ ಡಯಾಬಿಟೊಲಜಿಸ್ಟು, ಈ ತರ ಅವ್ರನ್ನ ಮೀಟ್ ಮಾಡಿ ಇಮಿಡಿಯೇಟ್ ಆಗಿ ಅವರು ಕೊಡುವಂತಹ ಔಷಧಗಳನ್ನ ತಗೊಂಡು ಒಂದು ರೆಗ್ಯುಲೇಟೆಡ್ ವೇನಲ್ಲಿ ನೀವು ಬರಲೇಬೇಕಾಗತ್ತೆ, ಖಂಡಿತ ಬರಬೇಕಾಗತ್ತೆ. ಇದಕ್ಕೆ ಕಾರಣ ನಾವು ನೋಡ್ಬೇಕಾಗತ್ತೆ. ಆ ಕಾರಣ ನನಗ್ ಗೊತ್ತಿರಲ್ಲ, ಅದು ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ. ಹಾಗಾಗಿ ನೀವು ರೇಖಿ ಮತ್ತು ಹಿಪ್ನಾಸಿಸ್ ಇಬ್ಬರು ಸಹಾಯಕರೊಂದಿಗೆ ಕಲಿಬೇಕಾಗತ್ತೆ. 3.5 ದಿವಸದ ಕ್ಲಾಸ್ನ ಕಲಿತು ಒಂದು 15 ದಿನ 20 ದಿನ ಅಭ್ಯಾಸ ಮಾಡಿದ್ಮೇಲೆ ನಾನು ನಿಮ್ಮನ್ನ ಸಂಮೋಹನ ಸ್ಥಿತಿಯಲ್ಲಿಟ್ಟು ನಿಮ್ಮ ಮನಸ್ಸನ್ನ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಈ ಒಂದು ಡಯಾಬಿಟಿಸ್ ಬರೋದಕ್ಕೆ ಯಾವ ಜನ್ಮದ ಏನು ಘಟನೆ ಕಾರಣ ಇದೆ ಅದನ್ನ ಕಂಡುಹಿಡಿದು ಆ ಘಟನೆಯನ್ನ ನಾನು ನಿಮ್ಮ ಮನಸ್ಸಿನಲ್ಲಿ ಏನು ಇಂಪ್ರೆಸ್ ಆಗಿದೆಯೋ ಅದನ್ನ ನ್ಯೂಟ್ರಲೈಸ್ ಮಾಡಿದಾಗ ಈ ಜನ್ಮದ ಡಯಾಬಿಟಿಸ್ ಗುಣ ಆಗೋದಕ್ಕೆ ಸಾಧ್ಯತೆ ಇದೆ. ಅದ್ರ ಜೊತೆ ಇವಾಗ ನಾವೇನು ಒಗ್ಗರಣೆ ಡಬ್ಬಿ ಮುಖಾಂತರ ನಿಮ್ಗೆ ಹೇಳ್ಕೊಡ್ತಾ ಇದೀವೋ, ಸಹಜ ಆರೋಗ್ಯಕ್ಕೆ ಸಹಜ ಅಡುಗೆ, ಆ ಸಾಸ ಅನ್ನುವಂತಹ ಮಾಡ್ತಾ ಇದೀವಿ ಗುರುಜಿ ಆಗ್ಲೇ. ಹೌದು, ಅದನ್ನು ಮಾಡ್ಬೇಕು. ಹಿಂದೆ ನೋಡಿ ಮಾಡ್ತೀವಿ. ಎಣ್ಣೆ ಏನು ಉಪಯೋಗಿಸೋದಿಲ್ಲ, ಹಾಲು ಕುಡಿಯೋದಿಲ್ಲ ನಾವು. 1 year ಹತ್ರ ಆಯ್ತು. ವೆರಿ ಗುಡ್, ವೆರಿ ಗುಡ್. ಸೊ ಇದಕ್ಕೆ ಮುಖ್ಯವಾದ ಕಾರಣ ಹಿಂದಿನ ಜನ್ಮಕ್ಕೆ ಇರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವ್ದಾದ್ರೂ ಜನ್ಮದಲ್ಲಿ ತುಂಬಾ ಲಂಚ ತಗೊಂಡಿದ್ರೆ, ಬೇರೆಯವರಿಗೆ ಮೋಸ ಮಾಡಿ ಅವರ ಹಣವನ್ನ ಲಪಟಾಯಿಸಿ ನಾವು ಎಂಜಾಯ್ ಮಾಡಿದ್ರೆ, ಈ ತರ ಎಲ್ಲ ಆಗಿದ್ದಾಗ ನಮಗೆ ಈ ಜನ್ಮದಲ್ಲಿ ಡಯಾಬಿಟಿಸ್ ಬರಕ್ಕೆ ಸಾಧ್ಯತೆ ಇದೆ. 2 ವರ್ಷ ನಾನು ಹೇಳ್ಕೊಟ್ಟಂಗೆ ನೀವು ಮಾಡಿದ್ರೆ ಅದು ರಿವರ್ಸ್ ಆಗಿ 100% ಪ್ಯಾಂಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡಿ ನ್ಯಾಚುರಲ್ ಇನ್ಸುಲಿನ್ನ ನಿಮ್ಮ ದೇಹ ಅಬ್ಸಾರ್ಬ್ ಮಾಡಿಕೊಂಡು ಆರೋಗ್ಯವಾಗಿರೋ ವ್ಯಕ್ತಿ ಆಗೋಕ್ಕೆ ಸಾಧ್ಯತೆ ಇದೆ. 428 ನನಗಿರ್ತಿತ್ತು. 428. ಹೌದಾ ಸರ್? 428 ಇರ್ತಿತ್ತು. ಈಗ 128, 130, 132 ಹಾಗಿರುತ್ತೆ.
ಹಾಗಾಗಿ ಖಂಡಿತವಾಗಲು ಯಾವ ಔಷಧಿಯೂ ಇಲ್ಲದೆ, ಅಂಡರ್ಲೈನ್ ಮಾಡ್ಕೋಬೇಕು, ಯಾವ ಔಷಧಿಯೂ ಇಲ್ಲದೆ ಟೋಟಲಿ ಅಂಡರ್ ಕಂಟ್ರೋಲ್ ಇದೆ. 2 ವರ್ಷ ನಾನು ಹೀಗೆ ಕಂಟಿನ್ಯೂ ಮಾಡಿದ್ರೆ ಅದು ರಿವರ್ಸ್ ಆಗಿ ನನ್ನ ಪ್ಯಾಂಕ್ರಿಯಾಸ್ ವರ್ಕ್ ಮಾಡಕ್ಕೆ ಶುರು ಆಗುತ್ತೆ. ಹಾಗಾಗಿ ಡಯಾಬಿಟೀಸ್ ಸಾಧಾರಣವಾಗಿ ವಾಸಿಯಾಗಲ್ಲ ಅಂತ ಹೇಳ್ತಾರೆ, ಆದರೆ ನಿಮ್ಮ ಮನಸ್ಸಿನ ಶಕ್ತಿಯ ಮುಖಾಂತರ ಆ ಕಾಯಿಲೆಯನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಆಗುತ್ತೆ. ಆದರೆ 100ಕ್ಕೆ 60-70 ಜನಕ್ಕೆ ನಿಮ್ಮ ಶ್ರದ್ಧೆನೂ ಡಿಪೆಂಡ್ ಆಗುತ್ತೆ. ಮಾಡೋಣ, ಮಾಡಕ್ಕಾಗತ್ತೆ. ಥ್ಯಾಂಕ್ ಯು ಸ್ಮಿತಾ ಅವರೇ. ನಿಮ್ಮ ಹತ್ರ ಇದು ಬರಕ್ ಮುಂಚೆ ಅದು ನಾರ್ಮಲ್ ಆಗಿ ಮಾಡ್ಕೊಂಡೆ ಬರ್ಬೇಕಾ ನಿಮ್ಮ ಹತ್ರ? ಇಲ್ಲ ಅದು ನಾನು ಅದನ್ನ ಹೇಳೋದಿಲ್ಲ. ಆದ್ರೆ 400 500 ಶುಗರ್ ಲೆವೆಲ್ ಇರೋದು ಬಹಳ ಅನಾರೋಗ್ಯ, ಕಿಡ್ನಿ, ಕಣ್ಣು, ಹೃದಯ ಈ ತರ ಅಂಗಾಂಗಗಳು ಹೋಗ್ಬಿಡೋ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ, ಯಾಕಂದ್ರೆ ನನ್ನನ್ನ ನೀವು ನೋಡಕ್ಕೆ ಇನ್ನೊಂದು 10 ದಿನ ಆಗತ್ತೆ, 10 ದಿನಾನೋ 20 ದಿನಾನೋ ಆಗತ್ತೆ. ಅದಾದ್ಮೇಲೆ ನನ್ನ ಹತ್ರ ರೇಖಿ ಹಿಪ್ನಾಸಿಸ್ ಕಲಿಯಕ್ಕೆ ಇನ್ನೊಂದು 15 ದಿನ ಆಗತ್ತೆ. ನೀವು ಒಂದು ತಿಂಗಳಾದ್ರೂ ಅಭ್ಯಾಸ ಮಾಡಬೇಕು. ಸೊ ಇದೆಲ್ಲ ಒಂದು 2 ತಿಂಗಳು 3 ತಿಂಗಳಾಗತ್ತೆ. ಅಷ್ಟು ದಿನ ನಿಮ್ಮ ದೇಹಕ್ಕೆ ತೊಂದರೆ ಯಾಕಾಗಬೇಕು ಅನ್ನೋ ಕಾರಣನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದೆ. ನೀವು ಸರಿ ಮಾಡ್ಕೊಂಡೆ ನನ್ನ ಹತ್ರ ಬರೋದು ಕರೆಕ್ಟ್ ಅಲ್ಲ. ಯಾಕಂದ್ರೆ ಎಲ್ಲ ಸರಿ ಹೋದ್ಮೇಲೆ ನನ್ನ ಹತ್ರ ಯಾಕೆ ಬರ್ಬೇಕಾಗತ್ತೆ? ಕರೆಕ್ಟ್. ಸ್ಮಿತಾ, ಏನಂದ್ರೆ ಸ್ವಲ್ಪ ನಿಮ್ದು ಏನಿದೆ ಅದನ್ನ ಕಂಟ್ರೋಲ್ ತಗೊಂಬನ್ನಿ, ಇಮಿಡಿಯೇಟ್ ಆಗಿ ಡಾಕ್ಟರ್ ತೋರಿಸಿ, ಅದು ಏನೇನೋ ಅದಕ್ಕೆ ಚಿಕಿತ್ಸೆ ಕೊಡ್ತಾರೋ ಅದನ್ನ ತಗೊಳಕ್ ಶುರು ಮಾಡಿ, ಆಮೇಲೆ ಗುರುಜಿನ ಮೀಟ್ ಮಾಡಿ. ಮೀನ್ ಟೈಮು ಅದು ನೋಡ್ಕೊಂಡು ಇದನ್ನು ಮಾಡ್ಕೋಬಹುದು, ಪ್ರಾಬ್ಲಮ್ ಇಲ್ಲ. ಬನ್ನಿ, ಫಸ್ಟ್ ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ. ನಥಿಂಗ್ ಟು ವರಿ. ಸ್ಮಿತಾ, ಏನಂತೀರಾ? ಓಕೆ ಅಮ್ಮ, ಥ್ಯಾಂಕ್ ಯು. ನೀವು ನನ್ನಂತ ಹಿಂಗಿರ್ಬೇಕು, ಶುಗರ್ ಇರಲ್ಲ ಏನಿಲ್ಲ, ಒಟ್ಟಾಗುತ್ತೆ. ಗುರುಜಿ ನಿಮ್ ಜೊತೆಗಿದ್ದಾರೆ, ಡೋಂಟ್ ವರಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ಗುರುಗಳೇ, ಓಹೋ ಚಟ್ನಿ ಪುಡಿ ಹಾಕಿ ಗುರುಜಿ, ತರತರಿಯಾಗಿರ್ಬೇಕು. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋಬೇಕು. ಸಾರು ಬೇಜಾರಾದಾಗ ಈ ತರ ಚಟ್ನಿ ಪುಡಿಲಿ ಬಿಸಿ ಬಿಸಿ ಅನ್ನ ಹಾಕೊಂಡು ಕಲಸ್ಕೊಂಡು ಬಾರಿಸ್ತಾ ಇದೆ, ಅದ್ರ ಮಜಾನೇ ಬೇರೆ. ಕಡ್ಲೆ ಬೀಜದ ಚಟ್ನಿ ಪುಡಿ, ಅದ್ರ ಜೊತೆ ನಿಮ್ಗೆ ಇವತ್ತು ಸಜ್ಜೆ ರೊಟ್ಟಿ ಅಂತ ಕೊಟ್ಟಿದ್ದೀನಿ. ಓಕೆ. ಡ್ರೈ ರೊಟ್ಟಿ, ಎಣ್ಣೆ ಬೆಣ್ಣೆ ಏನೂ ಇಲ್ಲ. ಓಕೆ, ಸಜ್ಜೆ ರೊಟ್ಟಿಯ ಜೊತೆಗೆ ಈ ಅದ್ಭುತವಾಗಿರುವಂತ ಚಟ್ನಿ ಪುಡಿಯನ್ನ ನೋಡಿ ಮುರುಳಿಯವರು ಅಂತ ಗುರುಜಿಯವರು ನಮ್ ಕೈಲಿ ಕೊಟ್ಟಿದ್ದಾರೆ. ಗುರುಜಿಯವರು ಈ ಚಟ್ನಿ ಪುಡಿನ ಯಾವ ರೀತಿ ಮಾಡಿದ್ರು, ಕಡ್ಲೆಕಾಯಿ ಬೀಜ ಚಟ್ನಿ ಪುಡಿನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯನ ಸುಧಾರಿಸ್ಕೊಳ್ಳಿ. ಕಡ್ಲೆಕಾಯಿ ಬೀಜದ ಚಟ್ನಿ ಪುಡಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಒಣ ಕೊಬ್ಬರಿ ತುರಿ, ಬೆಳ್ಳುಳ್ಳಿ, ಖರ್ಜೂರದ ಪೇಸ್ಟ್, ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಹುರಿದ ಕಡ್ಲೆಕಾಯಿ ಬೀಜ ಹಾಕಿ ಪುಡಿ ಮಾಡಿದರೆ ಕಡ್ಲೆಕಾಯಿ ಬೀಜದ ಚಟ್ನಿ ಪುಡಿ ಸವಿಯಲು ಸಿದ್ಧ. ಗುರುಜಿ, ಕಡ್ಲೆಕಾಯಿ ಬೀಜ, ಕಡ್ಲೆಕಾಯಿ, ಹುರಿದಿರೋ ಕಡ್ಲೆಕಾಯಿ, ಬೇಯಿಸಿರೋ ಕಡ್ಲೆಕಾಯಿ, ಈ ಕಡ್ಲೆಕಾಯಿನಲ್ಲಿ ಏನ್ ಅಂತದಿದೆ? ಈ ಪೀನಟ್ ಅಥವಾ ಕಡ್ಲೆ ಬೀಜದಲ್ಲಿ ಫೋಲೇಟ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಓಕೆ ಗುರುಜಿ. ಅದರಿಂದ ಫರ್ಟಿಲಿಟಿ ಪ್ರಾಬ್ಲಮ್ನ ಇದು ಕಂಟ್ರೋಲ್ ತರುತ್ತೆ, ಅಥವಾ ಫರ್ಟಿಲಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬರುತ್ತೆ. ಇದರಲ್ಲಿ ಅರೌಂಡ್ 400 milligrams ಆಫ್ ಫೋಲಿಕ್ ಆಸಿಡ್ ಅರ್ಲಿ ಪ್ರೆಗ್ನೆನ್ಸಿಲಿ ತಗೊಂಡಾಗ ರಿಸ್ಕ್ ಆಫ್ ನ್ಯೂರಲ್ ಡಿಫೆಕ್ಟ್ಸ್ ಅಂತ ಏನಿರುತ್ತೆ, ನ್ಯೂರಾಲ್ ಡಿಫೆಕ್ಟ್ಸ್ ಅಂತ ಏನಿರುತ್ತೋ ಅದು ಅಪ್ ಟು 70% ಮಕ್ಕಳಲ್ಲಿ ಇರೋಲ್ಲ ಅಂತ ಇದರ ರಿಸರ್ಚ್ ಸ್ಟಡೀಸು ತೋರಿಸಿದೆ. ಬ್ಲಡ್ ಶುಗರ್ನ ಇದು ರೆಗ್ಯುಲೇಟ್ ಮಾಡುತ್ತೆ. ಇದು ಬಹಳ ಆಶ್ಚರ್ಯ. ಇದು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ. ಅಂದ್ರೆ 1/4 ಕಪ್ಪು ಪ್ರತಿನಿತ್ಯ ನೀವು ತಿಂತಾ ಬಂದ್ರೆ 35% ಮೆಗ್ನೀಷಿಯಂ, ಇದರಲ್ಲಿ ಡಿ ಬಿ ಮೆಗ್ನೀಷಿಯಂ ಅಂತ ಇರುತ್ತೆ. ಇದರಲ್ಲಿ ಮಿನರಲ್ಸ್ ಇರುತ್ತೆ. ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಮತ್ತು ಬ್ಲಡ್ ಶುಗರ್ ರೆಗ್ಯುಲೇಷನ್ಗೆ ಎಲ್ಲದಕ್ಕೂ ಇದು ಸಹಾಯ ಮಾಡಿಕೊಡುತ್ತೆ. ಗಾಲ್ ಬ್ಲಾಡರ್ ಸ್ಟೋನ್ನ ಇದು ರೆಗ್ಯುಲೇಟ್ ಮಾಡಕ್ ಸಾಧ್ಯ ಇದೆ. ಗಾಲ್ ಬ್ಲಾಡರ್ ಸ್ಟೋನ್ನ ಕಂಟ್ರೋಲ್ ಮಾಡುತ್ತೆ. ಮೆಮೊರಿ ಪವರ್ ಇದರಲ್ಲಿ ಜಾಸ್ತಿ ಮಾಡುತ್ತೆ, ಬಿಕಾಸ್ B3 ಇದರಲ್ಲಿ ವೈಟಮಿನ್ ಇದೆ. ಇದು ಕೊಲೆಸ್ಟ್ರಾಲ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ಇದು ಬಹಳ ಸಹಾಯಕಾರಿ. ಇದರಲ್ಲಿ ಕಾಪರ್ ಇರುತ್ತೆ. ಕಾಪರ್ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಕರಿತೀವೋ ಅದು ನಾಶ ಆಗಿ ಒಳ್ಳೆ ಕೊಲೆಸ್ಟ್ರಾಲ್ ಲೆವೆಲ್ನ ಜಾಸ್ತಿ ಮಾಡೋಕ್ಕೆ ಇದು ಸಹಾಯಕಾರಿ. ತೂಕನ ರೆಗ್ಯುಲೇಟ್ ಮಾಡೋಕ್ಕೆ, ಅಂದರೆ ಒಬೇಸಿಟಿ ಅಂತ ಏನು ಕರಿತೀವೋ ಆ ಒಬೇಸಿಟಿನ ಕಂಟ್ರೋಲ್ ಮಾಡೋಕ್ಕೂ ಇದರಲ್ಲಿ ಬೇಕಾಗಿರುವಂತಹ ಕೆಮಿಕಲ್ಸ್ ಎಲ್ಲ ಇದ್ದು ಆ ವೆಯ್ಟ್ ಗೇನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಅನುಕೂಲಕಾರಿ ಇದೆ. ಈ ತರ ಕಡಲೆಕಾಯಿ, ಬಡವರ ಬಾದಾಮಿ ಅಂತ ಏನ್ ಕರಿತಿರೋ, ಸಾಕಷ್ಟು ಒಳ್ಳೊಳ್ಳೆ ಗುಣಗಳನ್ನ ಇದು ಹೊಂದಿದೆ. ಅದ್ಭುತ ಇದೆ. ಖಾರ ಸ್ವಲ್ಪ ಜಾಸ್ತಿನೇ ಇದೆಯಾ? ಅದು ನಮ್ಮ ಮುರಳಿಯವರಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಲವ್ವಿಂದ. ಅದ್ಭುತ ಇದೆ. ಇಡ್ಲಿಗೆ, ಚಪಾತಿಗೆ, ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಬಹಳ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಇದಕ್ಕೆ
ಬಾದಾಮಿಯ ಮೊಸರು ಅಥವಾ ತೆಂಗಿನಕಾಯಿಯ ಮಜ್ಜಿಗೆ ಅದ್ರ ಜೊತೆ ಚಟ್ನಿ ಪುಡಿ ತರ ಕಲಿಸ್ಕೊಂಡು ರೊಟ್ಟಿ ಚಪಾತಿ ದೋಸೆ ತಿಂದ್ರೆ ಇನ್ನೂ ಅದ್ಭುತವಾಗುತ್ತೆ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಏನ್ ಸರ್ ಯಾವಾಗಲೂ ಸ್ವೀಟು ಚಾಟ್ಸ್ ಮಾತ್ರ ಹೇಳ್ತಿಲ್ಲ, ಅದು ಬಿಟ್ಟು ನಂಗೆ ಮಾಡಕ್ಕೆ ಗೊತ್ತು ಸರ್ ಅಂತ, ಅದೇನೋ ಮಾಡ್ತೀವಿ ಅಂತ ತುಂಬಾ ತಲೆ ತಿಂತಾ ಇದಾರೆ. ನೋಡೋಣ ಅದೇನ್ ಮಾಡ್ತಾರೆ ಅಂತ. ಪ್ರಕಾಶ್ ಅವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಸರ್. ಮತ್ತೆ ಏನ್ ಸಮಾಚಾರ? ಅದೇನೋ ಈ ಸರಿ ನಾನು ಬೇರೆ ಏನೋ ಮಾಡ್ತೀನಿ, ಚಾಟ್ಸ್ ಮಾಡಲ್ಲ ಸ್ವೀಟ್ಸ್ ಮಾಡಲ್ಲ ಅಂತ ಅದೇನೋ ಬದನೆಕಾಯಿ ಇಟ್ಕೊಂಡ್ ಬಂದಿದ್ದೀರಾ? ಬದನೆಕಾಯಿ ಮಸಾಲಾ ಫ್ರೈ. ಅದ್ಯಾಕೆ ಸ್ವಾಮಿ ಹಂಗ್ ನಿಮ್ಗೆ? ಸಿಕ್ಕಾಪಟ್ಟೆ ಸಖತ್ ಚಾಟ್ಸ್ ಎಲ್ಲ ಮಾಡ್ತಾ ಇದ್ರಿ, ಬದನೆಕಾಯಿ ಫ್ರೈ ಮಾಡಕ್ ಬಂದಿದ್ದೀರಾ? ಹೌದು ಸರ್, ಇದು ಒಂಥರ ಮಾಡೋಣ ಅಂತ ಒಂದೊಂದು ಸ್ವಲ್ಪ ತೋರ್ಸೋಣ ಅಂತ. ಹೌದಾ? ಓಕೆ, ಏನ್ ಬದನೆಕಾಯಿ ಫ್ರೈ ಮಾಡ್ತಾ ಇದೀರಾ? ಬದನೆಕಾಯಿ ಹೇಳಿ. ಬದನೆಕಾಯಿ ಮಸಾಲಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಗುಂಡು ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ರಸ, ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಮೆಂತ್ಯ, ಒಣಮೆಣಸಿನಕಾಯಿ, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಹೇಳಿ? ಫಸ್ಟ್ ನಾವು ಎಣ್ಣೆಲಿ ಕರಿಬೇಕು ಸರ್. ಏನ? ಇದು ಬದನೆಕಾಯಿನ ಎಣ್ಣೆಲಿ ಕರಿಬೇಕು. ಹೌದು, ಎಣ್ಣೆ ಹಿಡಿಯಲ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಬದನೆಕಾಯಿನ ನೀರ್ ಹಾಕ್ತೀನಿ. ಬದನೆಕಾಯಿ ನೀರ್ ಹಾಕ್ತೀನಿ. ಹೌದಾ, ನೀರ್ ಹಾಕೊಂಡು ಓಕೆ, ಏನ್ ಹಾಕ್ತೀನಿ ನೋಡಿ, ಅರ್ಶಿನ ಪುಡಿ ಕೊಡಿ ಸ್ವಲ್ಪ. ಕೊಟ್ಟೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಸಾಕು ಸರ್. ಇದರಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ. ಅದಕ್ಕೆ ಬದನೆಕಾಯಿ ಓಕೆ, ಚೆನ್ನಾಗಿ ಮಾಡ್ಕೋಬೇಕು. ಹೌದು, ಈ ಕಪ್ಪಾಗುತ್ತಲ್ಲ. ಹೌದು, ಇದು ಹಾಕಿದ್ರೆ ಆಗಲ್ಲ. ಉಪ್ಪು ನೀರಲ್ಲಿ ತೊಳೆದ್ರೆ, ಅರ್ಶಿನ ಹಾಕಿ ಉಪ್ಪು ನೀರಲ್ಲಿ ತೊಳೆದ್ರೆ ಬದನೆಕಾಯಿ ಕಲರ್ ಹಂಗೆ ಇರುತ್ತೆ. ಈ ಒಳಗಡೆ ಎಲ್ಲ 4 ಪೀಸ್ ಮಾಡ್ಕೋಬೇಕು. ಓಕೆ, ವೆರಿ ಗುಡ್. ಚೆನ್ನಾಗಿ ವಾಶ್ ಆಗಿದೆ. ಇದು ವಾಶ್ ಆಗಿದೆಲ್ಲ. ಒಂದು ಪ್ಲೇಟಲ್ಲಿ ನಾವು ಸಪರೇಟ್ ಇಟ್ಬಿಡೋಣ. ಇದನ್ನ ನೀರೆಲ್ಲ ಇಳ್ಕೊತಾರೆ, ನೀರು ಇರಬಾರ್ದು ಚೂರು. ಅದಕ್ಕೆ ಬದನೆಕಾಯಿಗೆ ನೀರಲ್ಲಿ ನೆನ್ಸ್ಬಿಟ್ಟು ನೀರು ಇರಬಾರ್ದು. ಹೌದು, ಇಲ್ಲಾಂದ್ರೆ ಮೇಲೆ ಇರುತ್ತೆ ಎಣ್ಣೆಲಿ ಫ್ರೈ ಮಾಡೋವಾಗ. ಓಕೆ, ಮಾಡ್ಕೊಂಡ್ರೆ ಕ್ಲೀನ್ ನೀರು ಇಳಿದ್ಬಿಡುತ್ತೆ. ಎಣ್ಣೆ ಬಿಸಿ ಆಗಿದೆಯಾ? ಆಗ್ತದೆ. ಆಗಿದೆ. ಮೇಲೆ ಇರುತ್ತೆ ನೀರು ಎಲ್ಲ ಕ್ಲೀನ್. ಎಣ್ಣೆಲಿ ಬದನೆಕಾಯಿನ ಕರ್ಕೊಳ್ತಾ ಇದೀವಿ. ಹೌದು. ಏನ್ ಹೆಸರೇನು? ಬದನೆಕಾಯಿ ಮಸಾಲಾ ಫ್ರೈ. ಬದನೆಕಾಯಿಯ ಮಸಾಲಾ ಫ್ರೈ. ಓಕೆ, ತೋರಿಬೇಳೆ ಹಾಕ್ತೀನಿ. ಹಾಕಿ ಸರ್. ಉದ್ದಿನಬೇಳೆ 1 ಸ್ಪೂನ್ ಹಾಕ್ತೀನಿ. ಹಾಕಿ. ಕಡಲೆಬೇಳೆ 1 ಸ್ಪೂನ್ ಹಾಕ್ತೀನಿ. ಗೋಲ್ ಧನಿಯಾ ಹಾಕ್ತೀನಿ, ಒಂದು ಅರ್ಧ ಸ್ಪೂನ್ ಹಾಕಿ. ಇಂಡಿಯಾ ಹಾಕಿ. ಇಂಡಿಯಾ ಸ್ವಲ್ಪ. ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಮೆಂತ್ಯ ಅದು ಸ್ವಲ್ಪ ಕಡಿಮೆ ಹಾಕಿ, ಕೈ ಆಗುತ್ತೆ ಇದು. ಅದಕ್ಕೆ ಇದನ್ನ ನಾವು ಹುರ್ಕೋಬೇಕು. ಇದು ಎಷ್ಟೋ ತನಕ ಬೇಯಬೇಕಾಗುತ್ತೆ? ಬೆಂದು ಸಣ್ಣದಾಗ್ಬಿಡ್ತದೆ ಅಲ್ಲ? ಹೌದು, ಸಣ್ಣ ಉರಿಬೇಕು, ಕೆಂಪಾಗಬೇಕಿದೆ. ಓಕೆ, ಕಲರ್ ಬರಲಿ. ಓಕೆ, ಕೆಂಪು ಕಲರ್ ಆಗಬೇಕು. ಹಾಕ್ಬಿಡಿ. ಡ್ರೈ ಚಿಲ್ಲಿ, ಒಣಮೆಣಸಿನ್ಕಾಯಿ. ಎಣ್ಣೆ ಏನ್ ಬಿಡಲ್ಲ? ಎಣ್ಣೆ ಏನ್ ಬೇಡ, ಪೌಡರ್ ಮಾಡ್ಕೋಬೇಕು. ಓಕೆ, ಸಾಕಿದ್ದ ಆಗಿದೆಯಾ? ಹಾಕೊಂಬಿಡಿ. ಆಫ್ ಮಾಡ್ತೀನಿ ಸರ್. ಹಾಕೊಂಬೋಣ. ಈ 4 ಪೌಡರ್ ಮಾಡ್ಕೋಬೇಕು ಇವಾಗ. ಹೌದು. ನೋಡಿ. ಸಾಕಾಗಿದೆ. ಸಾಕಾಗಿದೆ. ಕಲರ್ ಕಟ್ಟಾಗಿದೆ. ಸಾಕಾ? ಸಾಕು. ಎಣ್ಣೆ ಬಿಸಿ ಇದೆ. ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕ್ಬಿಡ್ತೀನಿ. ಹಾಕಿ ಸರ್. ಕರಿಬೇವು ಹಾಕ್ಬಿಡ್ತೀನಿ. ಹಾಕಿ. ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ದೋಸೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಚೇಂಜ್ ಆಗ್ತದೆ. ಇವಾಗ ಹುಳಿ ನೀರು ಹಾಕಿ. ಹುಳಿ ನೀರು ಹಾಕಿದೀವಿ. ಅದರಲ್ಲಿ ಬದನೆಕಾಯಿ ಹಾಕ್ಬಿಡೋಣ. ಎಲ್ಲ ಎಳ್ಕೊಂಡ್ಬಿಡುತ್ತೆ ಈಗ. ಓಕೆ, ಸಾಲ್ಟ್ ಹಾಕ್ತೀವಿ, ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಹಾಕಿ. ಎಣ್ಣೆಯಲ್ಲಿ ಕರೆದಿರುವಂಥ ಬದನೆಕಾಯಿ ಪೌಡ್ರ್. ಇದು ಪೌಡ್ರ್ ಮಸಾಲ ಏನೇನು ಪೌಡ್ರ್ ಮಾಡಿದ್ರೆ ನಾವು ಮಸಾಲ ಡ್ರೈ ಪೌಡ್ರ್. ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ. ವಾಸನೆ ಬರ್ತದಿಲ್ಲ ಈಗ? ಬರ್ತದಲ್ಲ. ಈ ಮಸಾಲ ಎಲ್ಲ ಇಟ್ಕೊಂಡ್ಬಿಟ್ಟು ನೀರು ಹಾಕಿದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಓಕೆ, ಆ ಥರ ಬದನೆಕಾಯಿ ಮಸಾಲ ರೆಡಿನಾ? ರೆಡಿ ಆಯ್ತು. ತುಂಬ ಡ್ರೈ ಥರನೇ ಆಗಿದೆಯಲ್ಲ? ಹೌದು, ಡ್ರೈ ಥರನೇ. ಚಪಾತಿಗೆ ಚೆನ್ನಾಗಿರ್ಬೋದು ಅಂತ. ಹೌದು.
ಬದನೆಕಾಯಿ ಮಸಾಲ ಫ್ರೈ ರೆಡಿ. ಬದನೆಕಾಯಿ ಮಸಾಲಾ ಫ್ರೈನ ವಿಶೇಷವಾದಂತ ಶೈಲಿಯಲ್ಲಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಪ್ರಕಾಶ್ ರಾವ್ ಅವರು. ಅದ್ಭುತವಾಗಿ ಮಾಡಿದ್ದಾರೆ. ಈ ಬದನೆಕಾಯಿ ಫ್ರೈನ ಯಾವ ರೀತಿ ಮಾಡಿದ್ರು ಫಸ್ಟ್ ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಬದನೆಕಾಯಿ ಮಸಾಲಾ ಫ್ರೈ ಮಾಡುವ ವಿಧಾನ. ಮೊದಲು ಹೆಚ್ಚಿದ ಗುಂಡು ಬದನೆಕಾಯಿಗೆ ನೀರು, ಅರಿಶಿನ, ಉಪ್ಪು ಹಾಕಿ ತೊಳೆದು ಎಣ್ಣೆ ಇರುವ ಬಾಣಲೆಗೆ ಹಾಕಿ ಕರಿದು ತೆಗೆದಿಟ್ಟುಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಮೆಂತ್ಯ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಒಣಮೆಣಸಿನಕಾಯಿಯನ್ನು ಹುರಿದು ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ಹುಣಸೆ ರಸ, ಎಣ್ಣೆಯಲ್ಲಿ ಕರಿದ ಬದನೆಕಾಯಿ, ಉಪ್ಪು ಹಾಕಿ ಬಾಡಿಸಿ ತಯಾರಿಸಿಕೊಂಡ ಮಸಾಲಾ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಬದನೆಕಾಯಿ ಮಸಾಲಾ ಫ್ರೈ ಸವಿಯಲು ಸಿದ್ಧ. ಓಕೆ ಪ್ರಕಾಶ್ ರಾವ್, ಟೇಸ್ಟ್ ಮಾಡೋಣ. ಮಾಡಿ ಸರ್. ಹಳೆ ಖಾರ ಎಲ್ಲ ಇದೆಯಾ? ಹುಳಿ ಸ್ವಲ್ಪ ಜಾಸ್ತಿನೇ ಇದೆ. ಹೌದು. ಆ ಕಡೆ ಹೆಂಗೆ ಹೆಂಗೆ ಟ್ರೈ ಇರಲಿ ಅಂತೀರಾ ಇಲ್ಲ ಈ ಥರ ಮಾಡ್ಕೊಂಡು ಚೆನ್ನಾಗಿರ್ತದೆ? ಒಂಥರ ಚೆನ್ನಾಗಿದೆ. ಚೆನ್ನಾಗಿದೆ. ನಾ ಬೆಂದಿಲ್ಲ ಬದನೆಕಾಯಿ ಎಣ್ಣೆಲಿ, ಹಾಗೆ ಎಣ್ಣೆಲಿ ಫ್ರೈ ಮಾಡಿದಿಲ್ವಾ? ಅದೇ. ಓಕೆ, ಒಂದು ಹೊಸ ರುಚಿ ಚೆನ್ನಾಗಿದೆ. ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಇದು ವೆಜಿಟೇರಿಯನ್ ಅವರಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾದಂಥ ಬದನೆಕಾಯಿ ಫ್ರೈ ಚೆನ್ನಾಗಿದೆ. ಡ್ರೈ ಫ್ರೈ ಥರ ಯಾವಾಗಲೂ ಒಂದೇ ಥರ ಬದನೆಕಾಯಿ ಎಣ್ಣೆಕಾಯಿ ಎಲ್ಲ ಮಾಡ್ಕೊಂಡು ತಿಂತೀವಿ. ಇದು ಅದೆಲ್ಲದಕ್ಕಿಂತ ವಿಶೇಷವಾದದ್ದು. ತುಂಬ ಚೆನ್ನಾಗಿದೆ. ಅದ್ಭುತವಾಗಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಓಕೆ, ಇಷ್ಟೊಂದು ಅದ್ಭುತವಾಗಿರೋ ಅಡುಗೆನ ನೀವು ಟ್ರೈ ಮಾಡ್ಕೊಳ್ಳೇಬೇಕು. ಹುಳ್ಳಿ ಬೇಗ ಹೊರಡಿಪ್ಪ, ನಾವು ಟ್ರೈ ಮಾಡಿಕೊಂಡು ನಮ್ಮ ಮನೆಯವರಿಗೆಲ್ಲ ಅಡುಗೆಗೆ ರೆಡಿ ಮಾಡ್ಕೋಬೇಕು ಅಂತ ಇದ್ದೀರಾ. ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅಡುಗೆಗಳನ್ನ ತೋರಿಸಿದ್ದೀವಿ. ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾವು ಸಹ ಭಾಗವಹಿಸಬೇಕು. ಏನು ಮಾಡಬೇಕು? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈ ರುಚಿನ ತೋರಿಸ್ಬೋದು. ನಿಮ್ಮ ಎಲ್ಲ ರೀತಿಯ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ